ಹಲೋ ಕಂದಮಗಳ. ಸೊ ಇವಾಗ ನೀವು ಕಮೆಂಟ್ಸಲ್ಲಿ ಕೇಳ್ತಾ ಇದ್ರಿ ಸೆಕ್ಷನ್ ವೈಸ್ ಅನಾಲಿಸಿಸ್ ಬೇಕು, ಸೆಕ್ಷನ್ ವೈಸ್ ಅನಾಲಿಸಿಸ್ ಬೇಕು ಅಂತ. ಸೊ ಇವಾಗ ನಿಮ್ಮ ಮುಂದ್ಗಡೆ ಇದೆ ಸೆಕ್ಷನ್ ವೈಸ್ ಅನಾಲಿಸಿಸ್. ಇದು 2014 ಇಲ್ಲಿವರೆಗೆ 2024ವರೆಗೆ ಏನು ಕ್ವಶನ್ ಪೇಪರ್ಸ್ ಇದೆ, ಆ ಎಲ್ಲ ಕ್ವಶನ್ ಪೇಪರ್, ಮಾಡಲ್ ಕ್ವಶನ್ ಪೇಪರ್ಸ್ ಪ್ಲಸ್ ಆ್ಯನ್ಯುವಲ್ ಎಕ್ಸಾಮಿಗೆ ಏನು ಕ್ವಶನ್ ಪೇಪರ್ ಬಂದಿದೆ ಆ ಎಲ್ಲ ಕ್ವಶನ್ ಪೇಪರ್ನು ನೋಡಿ ಪ್ರಿಪೇರ್ ಮಾಡಿರುವಂತಹ ಸೆಕ್ಷನ್ ವೈಸ್ ಅನಾಲಿಸಿಸ್. ಸೊ ಈಗ ನೀವು ಇದನ್ನು ಸೆಕ್ಷನ್ ವೈಸ್ ಅನಾಲಿಸಿಸ್ನ ನಿಮ್ಮ ಹತ್ರ ಇಟ್ಕೊಂಡು ಅದೊಂದು ನಿಮ್ಮ ಆ್ಯಪಲ್ಲಿ ಸಿಗುತ್ತೆ, ಇದು ಸಿಂಪ್ಲಿಫೈಡ್ ಮೈಂಡ್ಸ್ ಆ್ಯಪಲ್ಲಿ ಇದು PDF ಸಿಗುತ್ತೆ. ಈ PDF ನ ನೀವು ನಿಮ್ಮ ಹತ್ರ ಇಟ್ಕೊಂಡು ಮತ್ತು ಒನ್ ಶಾರ್ಟ್ ವೀಡಿಯೋಸ್ ಏನು ಬರುತ್ತೆ, ಚಾಪ್ಟರ್ ವೈಸ್ ಒನ್ ಶಾರ್ಟ್ ವೀಡಿಯೋಸ್ ಏನು ಬರುತ್ತೆ ಆ ವಿಡಿಯೋನ ನೋಡ್ಕೊಂತ ಇದನ್ನು ನಿಮ್ಮ ಕೈಯಲ್ಲಿದ್ದರೆ ಸೊ ಇಟ್ ಈಸ್ ಮೋರ್ ದ್ಯಾನ್ ಎನಫ್. ನಿಮ್ಮ ಬೋರ್ಡ್ ಎಕ್ಸಾಮ್ಗೆ ಏನೂ ಪ್ರಾಬ್ಲಮ್ ಇಲ್ಲ. ಮೋರ್ ದ್ಯಾನ್ 65 ಮಾರ್ಕ್ಸ್ನ ಯು ಕ್ಯಾನ್ ಗೆಟ್. ಒನ್ ಶಾರ್ಟ್ ವೀಡಿಯೋಸ್ ಮತ್ತು ಇದು ನಿಮ್ಮ ಕೈಯಲ್ಲಿದ್ದರೆ ಸಾಕು. ಆಮೇಲೆ ಇನ್ನೊಂದು, ಬೋರ್ಡ್ ಎಕ್ಸಾಮ್ ಟೈಮ್ ಟೇಬಲ್ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ, ಕೆಮಿಸ್ಟ್ರಿಗೆ 4 ದಿನ ನಿಮಗೆ ಫ್ರೀ ಇದೆ, ಅಂದರೆ 4 ಡೇಸ್ ಟೈಮ್ ಇದೆ ಕೆಮಿಸ್ಟ್ರಿಗೆ. 4 ಡೇಸ್ ಟೈಮಲ್ಲಿ ನೀವು ತುಂಬ ಚೆನ್ನಾಗಿ ಓದ್ಬೋದು. ಒನ್ ಶಾರ್ಟ್ ವೀಡಿಯೋಸ್ ಬರುತ್ತೆ, ಅದು ನೆಕ್ಸ್ಟ್ ಮಾಡೋ ವೀಡಿಯೋಸ್ ಎಲ್ಲ ಒನ್ ಶಾರ್ಟ್ ವೀಡಿಯೋಸು ಕಡಿಮೆ ಟೈಮಲ್ಲೇ ಮಾಡ್ತೀನಿ. ಅದು ಹ್ಯಾಲೋಲ್ಕೆನ್ಸ್ ಹ್ಯಾಲೋರೆನ್ಸು ದಟ್ ಮೀನ್ಸ್ ಮೋರ್ ಇನ್ಫಾರ್ಮೇಷನ್ ಕೊಟ್ಟೆ. ಬೋರ್ಡ್ ಎಕ್ಸಾಮ್ಗಿನ ಜಾಸ್ತಿ ಇನ್ಫಾರ್ಮೇಷನ್ ಇದೆ ಅದರಲ್ಲಿ. ಬಟ್ ನೆಕ್ಸ್ಟ್ ಬರೋ ವೀಡಿಯೋಸು 1.5 hour ಒಳಗಡೆ ಎಲ್ಲ ಚಾಪ್ಟರ್ಗಳದ್ದು ವೀಡಿಯೋಸ್ ಇರುತ್ತೆ. ಸೊ ಇವಾಗ ಸೆಕ್ಷನ್ ವೈಸ್ ಅನಾಲಿಸಿಸ್ ನೋಡೋಣ. ಇದು ನಿಮ್ಮ ಕೈಯಲ್ಲಿ ಇರಲಿ, ನೀವು ಓದೋವಾಗ ನಿಮ್ಮ ಕೈಯಲ್ಲಿ ಇರಲಿ. ಬಿಕಾಸ್ ಇದು ತುಂಬ ಅನಾಲಿಸಿಸ್ ಮಾಡಿಬಿಟ್ಟು, ತುಂಬ ರಿಸರ್ಚ್ ಮಾಡಿಬಿಟ್ಟು ಸೊ ಇದೊಂದು ಸೆಕ್ಷನ್ ವೈಸ್ ಅನಾಲಿಸಿಸ್ ಪ್ರಿಪೇರ್ ಮಾಡಿದ್ದೀನಿ. ಸೊ ಈಗ ಇದು ನಿಮ್ಮ ಕೈಯಲ್ಲಿ ಇರಲಿ ಓದಬೇಕಾದ್ರೆ. ಎಸ್, ವಿ ವಿಲ್ ಸ್ಟಾರ್ಟ್. ಈಗ ಫಸ್ಟು ವಿ ವಿಲ್ ಸ್ಟಾರ್ಟ್ ಫ್ರಮ್ ಪಾರ್ಟ್ ಇ. ಪಾರ್ಟ್ ಇ ಇಂದ ಸ್ಟಾರ್ಟ್ ಮಾಡೋಣ. ಪಾರ್ಟ್ ಇಯಲ್ಲಿ ನಿಮಗೆ ಗೊತ್ತು ಫುಲ್ ಪ್ರಾಬ್ಲಮ್ಸ್ ಬರುತ್ತೆ. ಪಾರ್ಟ್ ಇಯಲ್ಲಿ ಫುಲ್ ಪ್ರಾಬ್ಲಮ್ಸ್ ಆ್ಯಂಡ್ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಇಲ್ಲಿ ಪ್ರಾಬ್ಲಮ್ಸು ನಿಮಗಿರೋದು ಫಿಸಿಕಲ್ ಕೆಮಿಸ್ಟ್ರಿ ಚಾಪ್ಟರ್, ಸೊಲ್ಯೂಷನ್ಸು, ಎಲೆಕ್ಟ್ರೋಕೆಮಿಸ್ಟ್ರಿ ಮತ್ತು ಕೈನೆಟಿಕ್ಸ್, ಇಷ್ಟೇ ಇರೋದು, 3 ಚಾಪ್ಟರ್ ಇರೋದು. ಈ ಪ್ರಾಬ್ಲಮ್ಸ್ ಅಂದರೆ ಈ 3 ಚಾಪ್ಟ್ರಲ್ಲಿ ಬರುತ್ತೆ. ಪಾರ್ಟ್ ಇಯಲ್ಲಿ ಈ 3 ಚಾಪ್ಟರ್, ಸೊಲ್ಯೂಷನ್ಸು, ಎಲೆಕ್ಟ್ರೋಕೆಮಿಸ್ಟ್ರಿ ಮತ್ತು ಕೈನೆಟಿಕ್ಸ್, ಈ 3 ಚಾಪ್ಟ್ರಲ್ಲಿ ಬರುತ್ತೆ. ಹೆಂಗೆ ಇಲ್ಲಿ ಎಷ್ಟು ಕ್ವಶನ್ ಇದೆ ನೋಡು, 6 ಕ್ವಶನ್ ಇದೆ. ಕರೆಕ್ಟಾ? 41, 42, 43, 44, 45, 46, 6 ಕ್ವಶನ್ ಇದೆ. 6 ಕ್ವಶನ್ ಯಾವ ಥರ ಕೊಟ್ಟಿರ್ತಾರೆ, ಒಂದೊಂದು ಚಾಪ್ಟ್ರಿಂದ 2 ಕ್ವಶನ್ನು, ಸೊಲ್ಯೂಷನ್ಸಿಂದ 2 ಕ್ವಶನ್ನು, ಎಲೆಕ್ಟ್ರೋಕೆಮಿಸ್ಟ್ರಿಯಿಂದ 2 ಕ್ವಶನ್ನು ಮತ್ತು ನಮ್ಮ ಕೆಮಿಕಲ್ ಕೈನೆಟಿಕ್ಸಿಂದ 2 ಕ್ವಶನ್ನು. ಆ್ಯಂಡ್ ಯಾವ್ಯಾವ ಪ್ರಾಬ್ಲಮ್ ಬಂದಿದೆ, ಇಷ್ಟು ವರ್ಷದ ಕ್ವಶನ್ ಪೇಪರಲ್ಲಿ ಯಾವ್ಯಾವ ಪ್ರಾಬ್ಲಮ್ ಬಂದಿದೆ ಆ್ಯಂಡ್ ಈ ವರ್ಷದ ಮಾಡಲ್ ಕ್ವಶನ್ ಪೇಪರ್ ನೋಡಿದ್ರೆ ನಿಮಗೆ ಎಲ್ರಿಗೂ ಒಂದು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಮಾಡಲ್ ಕ್ವಶನ್ ಪೇಪರ್. ಬಟ್ ಅದನ್ನು ತುಂಬ ಅನಾಲಿಸಿಸ್ ಮಾಡಿಬಿಟ್ಟು ಐ ಹ್ಯಾವ್ ಗಿವೆನ್ ಒಂದು ಸ್ಟ್ರಾಟಜಿ ಈಗ ಸಿಕ್ಕಿದೆ ನಮಗೆ. ಸೊ ದಿಸ್ ಇಸ್ ದ ಸ್ಟ್ರಾಟಜಿ. ಇಲ್ಲಿ ನೋಡ್ತಾ ಹೋಗ್ರಿ, ಸೊಲ್ಯೂಷನ್ಸ್ ಚಾಪ್ಟ್ರಲ್ಲಿ ನಮ್ಮ ನ್ಯೂಮ್ಯಾರಿಕಲ್ ಬೇಸ್ಡ್ ಕಾನ್ಸಂಟ್ರೇಷನ್ ಮೇಲ್ಗಡೆ ಕ್ವಶನ್ಸ್ ಕೊಟ್ಟಿರ್ತಾರೆ. ಕಾನ್ಸಂಟ್ರೇಷನ್ನು, ಹೆನ್ರೀಸ್ ಲಾ, ವೇಪರ್ ಪ್ರೆಷರು, ರೌಲ್ಸ್ ಲಾ, ಅದರಲ್ಲಿ ಎಲ್ಲೆಲ್ಲಿ ಕ್ವಶನ್ ತೆಗ್ದಿದ್ದಾರೆ ಅಂತಲೂ ಬರೆದಿದ್ದೀನಿ. ದಟ್ ಮೀನ್ಸ್ ಎಕ್ಸಾಂಪಲ್ಸಿಂದ, ನಿಮ್ಮ NCERT ಬುಕ್ಕಲ್ಲಿ ಎಕ್ಸಾಂಪಲ್ಸ್ ಇರುತ್ತಲ್ಲ, ಎಕ್ಸಾಂಪಲ್ಸಿಂದ ಈ ಕ್ವಶನ್ ನಂಬರ್ ದಟ್ ಮೀನ್ಸ್ 1.1, 1.2, 1.3, 1.4, 1.5 ಇದು ನೋಡ್ಕೊಳ್ಳಿ, ಎಕ್ಸಾಂಪಲ್ಸಲ್ಲಿ ಸಿಗುತ್ತೆ. ಮತ್ತು ಇನ್ಟೆಕ್ಸ್ಟ್ ಕ್ವಶನ್ಸ್ ಅದ್ರ ಮೇಲ್ಗಡೆ ಕ್ವಶನ್ಸ್ ಕೇಳೋರೆ. ಇನ್ಟೆಕ್ಸ್ಟ್ ಕ್ವಶನ್ ನಿಮ್ಮ NCERT ಇದೆ, ಅದು ನೋಡ್ಕೊಳ್ಳಿ. ಮತ್ತು ಅದೇ ಥರ ನ್ಯೂಮೆರಿಕಲ್ ಬೇಸ್, ಕೋಲಿಗೇಟಿವ್ ಪ್ರಾಪರ್ಟಿ ಗೊತ್ತಿದ್ದು, ಕೋಲಿಗೇಟಿವ್ ಪ್ರಾಪರ್ಟಿಲಿ 100% ಕ್ವಶನ್, 100% ಕೋಲಿಗೇಟಿವ್ ಪ್ರಾಪರ್ಟಿ 100% ಒಂದು ಕ್ವಶನ್ ಇದ್ದೇ ಇರುತ್ತೆ ಕೋಲಿಗೇಟಿವ್ ಪ್ರಾಪರ್ಟಿ. ಅದರಲ್ಲಿ ಎಲ್ಲೆಲ್ಲಿ ಕ್ವಶನ್ ತೆಗೆದಿದ್ದಾರೆ, ಎಲ್ಲೆಲ್ಲಿ ಅಂದರೆ ಎಕ್ಸಾಂಪಲ್ 1.6 ಒಂದು ಕ್ವಶನ್ ಬಂದಿದೆ ಮಾಡಲ್ ಕ್ವಶನ್ ಪೇಪರ್. ಈಗ 3 ಮಾಡಲ್ ಕ್ವಶನ್ ಬಿಟ್ಟಿದಾರಲ್ಲ, ಅದು ನೋಡಿದಾಗ 1.6 ಕ್ವಶನ್ ನಂಬರ್ 1.6 ಕೊಟ್ಟಿದ್ದಾರೆ, ಕ್ವಶನ್ ನಂಬರ್ 1.11 ಅದೇ ಥರ ಎಲ್ಲಾದ್ರದ್ದು ಕ್ವಶನ್ ನಂಬರ್ ಬರ್ದೀನಿ ಕಂದ ಮಗಳು, ಎಲ್ಲಾದ್ರದ್ದು ಕ್ವಶನ್ ನಂಬರ್ ಬರ್ದೀನಿ, ನೋಡ್ಕೊಳ್ಳಿ. ಆ ಕ್ವಶನ್ನೇ ಮಾಡಲ್ ಕ್ವಶನ್ ಪೇಪರಲ್ಲಿ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್. ಅದೇ ಥರ ಎಲೆಕ್ಟ್ರೋಕೆಮಿಸ್ಟ್ರಿ, ನರ್ವ್ಸ್ ಈಕ್ವೇಷನ್ ಮೇಲ್ಗಡೆ ನಿಮಗೆ ಒಂದು ಕ್ವಶನ್ ಇರುತ್ತೆ. ಮತ್ತು ಇದರಲ್ಲೇ ಗಿಬ್ಸ್ ಫ್ರೀ ಎನರ್ಜಿ, ಗಿಬ್ಸ್ ಎನರ್ಜಿ ಡೆಲ್ಟಾ G0 ಮೇಲ್ಗಡೆನೂ ಇದ್ರ ಮೇಲ್ಗಡೆ ಒಂದು ಕ್ವಶನ್ ಕೇಳ್ತಾರೆ. ಕ್ಲಿಯರಾ? ಗಿಬ್ಸ್ ಫ್ರೀ ಎನರ್ಜಿ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಅದ್ರ ಮೇಲ್ಗಡೆ ಒಂದು ಕ್ವಶನ್ ಕೇಳ್ತಾರೆ. ನೆಕ್ಸ್ಟು ಎಲೆಕ್ಟ್ರೋಕೆಮಿಸ್ಟ್ರಿ ಬೇಸ್ಡ್ ಆನ್ ಮೋಲಾರ್ ಕಂಡಕ್ಟಿವಿಟಿ, ನೋಡು ಇದೆಲ್ಲ ಮೋಲಾರ್ ಕಂಡಕ್ಟಿವಿಟಿ, ವಿಕೋಲ್ರಸ್ ಲಾ, ಎಲ್ಲ ನೋಡು, ಎಲ್ಲ ಕ್ವಶನ್ದು ವಿತ್ ಕ್ವಶನ್ ನಂಬರ್, ಎಲ್ಲಿ ಎಕ್ಸಸೈಸಲ್ಲಿ, ಇನ್ಟೆಕ್ಸ್ಟಲ್ಲಿ, ಎಕ್ಸಾಂಪಲ್ಸಲ್ಲಿ ವಿತ್ ಕ್ವಶನ್ ನಂಬರ್ ಮೆನ್ಷನ್ ಆಗಿದೆ. ನೀವು ಅದನ್ನು ನೋಡ್ಕೊಂಡ್ರೆ ಸಾಕು. ಸಿಮಿಲರ್ಲಿ ಕೈನೆಟಿಕ್ಸು ಮತ್ತು ಇದರಲ್ಲಿ ಕೈನೆಟಿಕ್ಸಲ್ಲಿ ನಿಮ್ಗೆ ಗೊತ್ತು 0 ಆರ್ಡ್ರು, ಫಸ್ಟ್ ಆರ್ಡ್ರು, ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್ ಇದೆ, ಅದ್ರ ಮೇಲ್ಗಡೆ ಕ್ವಶನ್ಸ್ ಇರುತ್ತೆ. ದಟ್ ಮೀನ್ಸ್ ನ್ಯೂಮೆರಿಕಲ್ ಬೇಸ್ಡ್ ಆಕ್ಟಿವೇಶನ್ ಎನರ್ಜಿ ಮೇಲ್ಗಡೆ ಗೊತ್ತಲ್ವ ನಿಮಗೆ, ಅರಿನಿಯಸ್ ಈಕ್ವೇಷನ್ನು, ಲಾಗ್ K2/K1 ಅಂತ ಈಕ್ವೇಷನ್ ಬರುತ್ತಲ್ಲ, ಇದು ಗೊತ್ತಲ್ವಾ, K = A × e⁻⁻ EA/RT, ಕರೆಕ್ಟಾ? ದಿಸ್ ಇಸ್ ಅರಿನಿಯಸ್ ಈಕ್ವೇಷನ್ ಮೇಲ್ಗಡೆ. ಆಮೇಲೆ ಇನ್ನೊಂದು ಲಾಗ್ K2/K1 = EA / 2.303 or T2 - T1 / T1 × T2. ಇದು ಈಕ್ವೇಷನ್ ಇದೆ, 2 ಈಕ್ವೇಷನ್ ನೋಡ್ಕೊಳ್ಳಿ.
ಸೊ 2 ಈಕ್ವೇಷನ್ ಮೇಲ್ಗಡೆ ಪ್ರಾಬ್ಲಮ್ ಕೇಳ್ತಾರೆ. ಕ್ಲಿಯರಾ? ದಿಸ್ ಇಸ್ ಪಾರ್ಟ್ ಇ ನೀವು ಒಂದೊಂದು ಚಾಪ್ಟ್ರಲ್ಲಿ 2 ಪ್ರಾಬ್ಲಮ್ಸ್ ಬರುತ್ತೆ. ಇದರಲ್ಲಿ ಸೊಲ್ಯೂಷನ್ಸ್ ಚಾಪ್ಟ್ರಲ್ಲಿ ಕೋಲಿಗೇಟಿವ್ ಪ್ರಾಪರ್ಟಿ ನೋಡ್ಕೊಂಡ್ರೆ, ಕೋಲಿಗೇಟಿವ್ ಪ್ರಾಪರ್ಟಿ ಬರುತ್ತಲ್ಲ, ಆ ಕೋಲಿಗೇಟಿವ್ ಪ್ರಾಪರ್ಟಿ ಅಷ್ಟು ಕೋಲಿಗೇಟಿವ್ ಪ್ರಾಪರ್ಟಿ ನೋಡ್ಕೊಂಡ್ರೆ ಜಸ್ಟ್ ಫಾರ್ಮುಲಾ ಹಾಕಿ ಅದು ಸಿಂಪ್ಲಿಫಿಕೇಶನ್ ಮಾಡಿದ್ರೆ 2 ಮಾರ್ಕ್ ಕೊಡ್ತಾರೆ ಕಂದ. ಫಾರ್ಮುಲಾ ಎಲ್ಲ ಕೋಲಿಗೇಟಿವ್ ಪ್ರಾಪರ್ಟಿದು ಫಾರ್ಮುಲಾ ನೋಡ್ಕೊಂಡ್ಬಿಡ್ರಿ, ಪ್ಲಸ್ ಅದ್ರದ್ದು ಸಬ್ಸ್ಟಿಟ್ಯೂಷನ್ ಮಾಡಿಬಿಟ್ಟು ಜಸ್ಟ್ ಒಂದು ಸ್ವಲ್ಪ ಸಿಂಪ್ಲಿಫೈ ಮಾಡಿದ್ರೆ 2 ಮಾರ್ಕ್ ಕೊಡ್ತಾರೆ ಕಂದ. ಇದರಲ್ಲಿ ಆರಾಮಾಗಿ ತಕ್ಕೋಬೋದು ನೀವು, ಇದರಲ್ಲಿ ಒಂದು ಆರಾಮಾಗಿ ಅಟೆಂಡ್ ಮಾಡ್ಬೋದು. ಇದು ಅಟೆಂಡ್ ಮಾಡೋಕ್ಕಾಗಂಗಿದ್ರೆ ಇದರಲ್ಲಿ ಒಂದು ಕ್ವಶನ್ ಆರಾಮ ಅಟೆಂಡ್ ಮಾಡ್ಬೋದು. ನೀವು ಬರೀಬೇಕಾದ್ರೆ ಆನ್ಸರ್ ಎನಿ 3 ಕರೆಕ್ಟ್ ಆರಾಮ ಅಟೆಂಡ್ ಮಾಡ್ಬೋದು. ನೆಕ್ಸ್ಟ್ ಒನ್ ಎಲೆಕ್ಟ್ರೋಕೆಮಿಸ್ಟ್ರಿಲಿ ನರ್ಸ್ಟ್ ಈಕ್ವೇಷನ್ ಮೇಲ್ಗಡೆ ಕ್ವಶನ್ಸ್ ಕೇಳ್ತಾರೆ. ನರ್ಸ್ಟ್ ಈಕ್ವೇಷನ್ 100% ಕ್ವಶನ್, ಅದೊಂದು ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಇ ಸೆಲ್ ಇಸ್ ಈಕ್ವಲ್ ಟು ಇ ನಾಟ್ ಸೆಲ್ ಅದಿದೆಯಲ್ಲ, ಆ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಆ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಡೆಲ್ಟಾ ಜಿ ನಾಟ್ 2 ಫಾರ್ಮುಲಾ ಬರುತ್ತೆ, ಅದನ್ನ ನೆನ್ಪಿಟ್ಕೊಳ್ಳಿ. ಇಲ್ಲಿ ಸ್ವಲ್ಪ ಫಾರ್ಮುಲಾ ಹಾಕ್ಬಿಟ್ಟು ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಸಾಕು, 2 ಮಾರ್ಕ್ ಕೊಡ್ತಾರೆ. ನೆಕ್ಸ್ಟ್ ಇದು ಬಿಡಿ, ಮೋಲಾರ್ ಕಂಡ ಇದಾದರೆ ಓಕೆ. ನಾನು ಹೇಳ್ತಿರೋದು ಸಿಂಪ್ಲಿಫೈ, ಯಾವ ಥರ ಸಿಂಪ್ಲಿಫೈ ಮಾಡ್ಕೋಬೇಕು. ಕೋಲಿಗೇಟಿವ್ ಪ್ರಾಪರ್ಟಿಲಿ ಎಲ್ಲ ಕೋಲಿಗೇಟಿವ್ ಪ್ರಾಪರ್ಟಿ ಫಾರ್ಮುಲಾ ಸಬ್ಸ್ಟಿಟ್ಯೂಷನ್ ಮಾಡಿಬಿಟ್ರೆ ಬರುತ್ತೆ, ನಿನಗೆ 2 ಮಾರ್ಕ್ ಬರುತ್ತೆ. ಇಲ್ಲಿ ನರ್ಸ್ಟ್ ಈಕ್ವೇಷನ್ ಕಲ್ತು ಮತ್ತು ಡೆಲ್ಟಾ ಜಿ ನಾಟ್ ಅವೆರಡು ಈಕ್ವೇಷನ್ ಬರುತ್ತಲ್ಲ ಅದು, ಪ್ಲಸ್ ಅದ್ರ ಸಬ್ಸ್ಟಿಟ್ಯೂಷನ್ ಮಾಡಿಬಿಟ್ಟು ವ್ಯಾಲ್ಯೂಸ್ ಎಲ್ಲ ಸಬ್ಸ್ಟಿಟ್ಯೂಷನ್ ಮಾಡಿಬಿಟ್ಟು ಸ್ವಲ್ಪ ಸಿಂಪ್ಲಿಫೈ ಮಾಡಿದ್ರೆ ಇಲ್ಲೊಂದು 2 ಮಾರ್ಕ್ ಬರುತ್ತೆ. ಇನ್ನೊಂದು ಕ್ವಶನು ಕೆಮಿಕಲ್ ಕೈನೆಟಿಕ್ಸಲ್ಲಿ ಕದಮ ಇಂಟಗ್ರೇಟೆಡ್ ರೇಟ್ ಈಕ್ವೇಷನ್, 0 ಆರ್ಡ್ರದು ಮತ್ತು ಫಸ್ಟ್ ಆರ್ಡ್ರದು ಈಕ್ವೇಷನ್ಸು ನೆನ್ಪಿಡ್ಕೋಬೇಕು, ಮತ್ತು ಆಫ್ ಲೈಫ್ ಪೀರಿಯಡ್ದು ಈಕ್ವೇಷನ್ಸ್ ನೆನ್ಪಿಡ್ಕ. ಆಕ್ಟಿವೇಶನ್ ಇಲ್ಲಿ 2 ಈಕ್ವೇಷನ್ ಬರ್ದೀನಲ್ಲ, ಈ 2 ಈಕ್ವೇಷನ್ ಫಾರ್ಮುಲಾಸ್ ನೆನ್ಪಿಡ್ಕ ಸಾಕು. ಅಷ್ಟು ನೆನ್ಪಿಡ್ಕೊಂಡ್ರೆ ನೋಡ್ಕೊಂಡಮ್ಮ ಇಲ್ಲಿ 3 ಬರೀಬೇಕು ನೀನು. ಆನ್ಸರ್ ಎನಿ 3 ಅಲ್ವಾ, ಆನ್ಸರ್ ಎನಿ 3 ಫಾರ್ಮುಲಾ ಹಾಕಿ ಸ್ವಲ್ಪ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ನಿನಗೆ ಬಂದೋಗುತ್ತೆ ಮಾರ್ಕ್ಸ್. ಫೈನಲ್ ಆನ್ಸರ್ ತಪ್ಪಾದ್ರೂ 1 ಮಾರ್ಕ್ ಕಟ್ಟಾದ್ರೂ ನೀನು ಫಾರ್ಮುಲಾ ಪ್ಲಸ್ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ 2 ಮಾರ್ಕ್ ಬಂದೋಗುತ್ತೆ. ಎಷ್ಟಾಗುತ್ತೆ? 2 3 6 ಮಾರ್ಕ್ ಇಲ್ಲಿ ಬಂದೋಗುತ್ತೆ. ಕರೆಕ್ಟಾ? ನೀನು ಬರೀ ನಾನು ಹೇಳ್ತಿರೋದು ಫಾರ್ಮುಲಾಕ್ಕೆ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಕ್ಲಿಯರ್. ಆನ್ಸರ್ ರಾಂಗ್ ಆದರೂ 6 ಮಾರ್ಕ್, ಯು ವಿಲ್ ಗೆಟ್ 6 ಮಾರ್ಕ್. ಕ್ಲಿಯರ್? ದಿಸ್ ಇಸ್ ವೆರಿ ಸಿಂಪಲ್. ಈ ಪಾರ್ಟು ವೆರಿ ಸಿಂಪಲ್, ಇದು ಕಷ್ಟ ಅಲ್ಲ, ಇದನ್ನು ಬಿಟ್ಟು ಬರಬೇಡಿ, ಇಟ್ ಇಸ್ ವೆರಿ ಸಿಂಪಲ್. ಕ್ಲಿಯರ್? ನೆಕ್ಸ್ಟ್ ಪಾರ್ಟು, ನೆಕ್ಸ್ಟ್ ಕದಮ್ಮ ನಾನು ಬ್ಯಾಕ್ ಸೈಡಿಂದ ಬರ್ತಾ ಇದ್ದೀನಿ. 5 ಮಾರ್ಕ್ ಕ್ವಶನ್ಸ್ ಏನಿದೆ ಅದನ್ನು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನೋಡ್ಕೊಂಡಮ್ಮ ಪಾರ್ಟ್ ಡಿಯಲ್ಲಿ ನಿನಗೊತ್ತು ಇಲ್ಲಿ ಬರೋದು ಫುಲ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಪಾರ್ಟ್ ಡಿ ಫುಲ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಕ್ಲಿಯರಾ? ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂದರೆ ಭಯ ಪಡಬೇಕಾದ ಅವಶ್ಯಕತೆ ಇಲ್ಲ. ಇಲ್ಲಿ ನೋಡು, ವೆರಿ ಸಿಂಪಲ್. ನಿನಗೆ ಗೊತ್ತು ಹ್ಯಾಲೋ ಆಲ್ಕೆನ್ಸ್ ಅಲೋರೆನ್ಸ್ ಕಂದಮ್ಮ. ಫಸ್ಟ್ ಕ್ವಶನ್ ನಮ್ಮ ಹ್ಯಾಲೋ ಆಲ್ಕೆನ್ಸ್ ಅಲೋರೆನ್ಸ್ ಮೇಲ್ಗಡೆ ಇರುತ್ತೆ, ಬಟ್ ನಮ್ಮ ಇವಾಗ ಕೊಟ್ಟಿರೋ 3 ಮಾಡಲ್ ಕ್ವಶನ್ ಪೇಪರಲ್ಲಿ ಎದುರಿಸಿದ್ದಾರೆ ನಿಮ್ಮನ್ನಷ್ಟೇ. ಫಸ್ಟ್ ಕ್ವಶನ್ ಅದು ಬರಲ್ಲ, ಬೇರೆ ಏನೋ ಬರುತ್ತೆ. SN1 SN2 ಮೆಕಾನಿಸಮ್ ಇಂಪಾರ್ಟೆಂಟ್ ಅಂತ ನಾವು ಹೇಳ್ಕೊಟ್ಟಿರ್ತೀವಿ, ಬಟ್ ಇಲ್ಲಿ ನಿಮ್ಮ ಮಾಡಲ್ ಕ್ವಶನ್ ಪೇಪರಲ್ಲಿ SN1 SN2 ಕೊಟ್ಟಿಲ್ಲ, ಮೆಕಾನಿಸಮ್ ಕೊಟ್ಟಿಲ್ಲ. ಯಾವುದೋ ಒಂದು ಮಾಡಲ್ ಕ್ವಶನ್ ಪೇಪರಲ್ಲಿ ಕೊಟ್ಟಿದ್ದಾರೆ, ಇನ್ಯಾವುದ್ರಲ್ಲೂ ಇನ್ನೆರಡು ಮಾಡಲ್ ಕ್ವಶನ್ ಪೇಪರಲ್ಲಿ SN1 SN2 ಮೆಕಾನಿಸಮ್ ಕೊಟ್ಟಿಲ್ಲ, ಬಟ್ ಕೊಡ್ತಾರೆ. SN1 ಆರ್ SN2 ಎರಡರೊಳಗಡೆ ಒಂದು ಮೆಕಾನಿಸಮ್ 100% ಇರುತ್ತೆ. 3 ಮಾರ್ಕಿಗೆ 100% ಒಂದು ಇದ್ದೇ ಇರುತ್ತೆ ಕಂದ. ಇವಾಗ ಮಾಡಲ್ ಕ್ವಶನ್ ಪೇಪರ್ ಆ ಥರ ಕೊಟ್ಟಿದ್ದಾರೆ, ಬಿಕಾಸ್ ನೀವು ಎಲ್ಲದನ್ನೂ ಓದಬೇಕು ಅನ್ನೋ ಉದ್ದೇಶದಿಂದ ಅವ್ರು ಆ ಥರ ಕೊಟ್ಟಿದ್ದಾರೆ. ಬಟ್ SN1 ಆರ್ SN2 ಅಲ್ಲಿ ಒಂದು ಮೆಕಾನಿಸಮ್ ಬಂದೇ ಬರುತ್ತೆ, ನನ್ನ ಅನಾಲಿಸಿಸ್ ಪ್ರಕಾರ ಬಂದೇ ಬರುತ್ತೆ. ನೆಕ್ಸ್ಟು ಎಲ್ಲ ನೇಮ್ಡ್ ರಿಯಾಕ್ಷನ್ಸ್ ನಮ್ಮ ಈ ಆರ್ಗ್ಯಾನಿಕ್ ಕೆಮಿಸ್ಟ್ರಿಲಿ ಬರೋ ಇಲ್ಲಿ ತನಕ ಅಮೈನ್ಸ್ ಚಾಪ್ಟರ್ ತನಕ ಏನೇನು ನೇಮ್ಡ್ ರಿಯಾಕ್ಷನ್ ಬರುತ್ತೆ, ಎಲ್ಲ ನೇಮ್ಡ್ ರಿಯಾಕ್ಷನ್ ಅಂದರೆ ನೇಮ್ಡ್ ರಿಯಾಕ್ಷನ್ ಅಂದರೆ ಯಾವ್ಯಾವ ರಿಯಾಕ್ಷನ್ ನೇಮ್ ಇದೆಯೋ ಆ ಎಲ್ಲವೂ ನೇಮ್ಡ್ ರಿಯಾಕ್ಷನ್ ಅಂತ ಕರಿತೀವಿ. ಎಲ್ಲ ನೇಮ್ಡ್ ರಿಯಾಕ್ಷನ್ ಇಲ್ಲಿಂದ ಹ್ಯಾಲೋ ಆಲ್ಕೆನ್ಸ್ ಅಲೋರೆನ್ಸ್ ಆಲ್ಕೋಹಾಲ್ಸ್ ಫಿನಾಲ್ಸ್ ಆಲ್ಡಿಹೈಡ್ಸ್ ಕೀಟೋನ್ಸ್ ಕಾರ್ಬಾಕ್ಸಿಲಿಕ್ ಆಸಿಡ್ ಮತ್ತೆ ಅಮೈನ್ಸ್ ಎಲ್ಲ ಚಾಪ್ಟರ್ದು ನೇಮ್ಡ್ ರಿಯಾಕ್ಷನ್ ನೋಡ್ಕೊಳ್ಳಿ. ನೇಮ್ಡ್ ರಿಯಾಕ್ಷನ್ ಯಾವ್ಯಾವ ರಿಯಾಕ್ಷನ್ಗೆ ಹೆಸರುಗಳಿದೆಯೋ ಆ ಎಲ್ಲ ರಿಯಾಕ್ಷನ್ಸ್ ನೋಡ್ಕೊಳ್ಳಿ, ಇಂಪಾರ್ಟೆಂಟು. ಆಮೇಲೆ ಇದ್ರ ಮೇಲ್ಗಡೆ ಒಂದು ವಿಡಿಯೋ ಮಾಡ್ತೀನಿ ನಾನು, ಆಲ್ ನೇಮ್ಡ್ ರಿಯಾಕ್ಷನ್ ಹ್ಯಾಲೋ ಅಂದರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿಲಿ ಬರುವಂಥ ಎಲ್ಲ ನೇಮ್ಡ್ ರಿಯಾಕ್ಷನ್ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ, ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಕ್ಲಿಯರಾ? ಆಮೇಲೆ ಎಲ್ಲ ಚಾಪ್ಟರ್ಲ್ಲೂ ಬರೋ ಪ್ರಾಬ್ಲಮ್ಸ್, ಎಲ್ಲ ಚಾಪ್ಟರ್ಲ್ಲಿ ಏನೇನು ಪ್ರಾಬ್ಲಮ್ಸ್ ಬರುತ್ತೆ ಆ ಪ್ರಾಬ್ಲಮ್ಸ್ ಮೇಲ್ಗಡೆ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಣ. ಪ್ಲಸ್ ಇದು ನೇಮ್ಡ್ ರಿಯಾಕ್ಷನ್ಸ್ ಎಲ್ಲ ಚಾಪ್ಟರ್ ಬರೋ ನೇಮ್ಡ್ ರಿಯಾಕ್ಷನ್ಸ್ ಮೇಲ್ಗಡೆ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಣ. ಏನು ಸಾಧ್ಯ ಆಗುತ್ತೆ ನಿಮ್ಮ ಎಕ್ಸಾಮಿಗೆ, ಮೈನ್ ಎಕ್ಸಾಮ್ ಬರೋ ಅಷ್ಟೊತ್ತಿಗೆ ಏನೇನು ಮಾಡೋ ಪಾಸಿಬಿಲಿಟೀಸ್ ಇದೆ ಎಲ್ಲ ಪಾಸಿಬಿಲಿಟೀಸನ್ನು ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಎಸ್, ಈಗ ಇಲ್ಲಿ ಸೇಮ್ ಅದೇ ಕಂದಮ್ಮ IUPAS ಈಗ ನೋಡು ನೇಮ್ಡ್ ರಿಯಾಕ್ಷನ್ ಎಲ್ಲ ಕಲಿಬೇಕು. RLL ಇದೊಂದು ಸ್ವಲ್ಪ ಎನಾನ್ಶಿಯಮರ್ಸ್ ಅಂದ್ರೇನು, ರೆಸಿಮಿಕ್ ಮಿಕ್ಸ್ಚರ್ ಅಂದ್ರೇನು, ಕ್ಲಿಯರಾ? ಕೈರಾಲಿಟಿ ಅಂದರೆ ಆಪ್ಟಿಕಲ್ ಆಕ್ಟಿವಿಟಿ, ಸ್ಟೀರಿಯೋಇಸಮಿರಿಸಮ್ ಬಗ್ಗೆ ಅದೊಂದು ಸ್ವಲ್ಪ ನೋಡ್ಕೊಳ್ಳಿ. ನೆಕ್ಸ್ಟ್ ಒನ್ ಆಲ್ಕೋಹಾಲ್ಸ್ ಫಿನಾಲ್ಸಲ್ಲಿ IUPAS ನೇಮಿಂಗ್ ಯಾವುದ್ರಲ್ಲಾರು ಒಂದು, ಇಷ್ಟರಲ್ಲಿ ಯಾವುದ್ರಲ್ಲಾರು ಒಂದರಲ್ಲಿ ಅಂದರೆ ಅಮೈನ್ಸ್ ಅಪ್ ಟು ಅಮೈನ್ಸ್ ತನಕ ಯಾವುದ್ರಲ್ಲಾರು ಒಂದರಲ್ಲಿ ಒಂದು IUPAS ನಾಮಕ್ಲೇಚರ್ ಕೇಳ್ತಾರೆ. 1 ಮಾರ್ಕಿಗೆ ಅಷ್ಟೇ IUPAS ನಾಮಕ್ಲೇಚರ್ ಕೇಳ್ಬೋದು. ಅದು ಈ ಚಾಪ್ಟ್ರಿಂದ ಆಗ್ಬೋದು ಅಥವಾ ಈ ಚಾಪ್ಟರ್ ಯಾವ ಚಾಪ್ಟ್ರಿಂದ ಬೇಕಾದ್ರೂ ಕೇಳ್ಬೋದು. IUPAS ನಾಮಕ್ಲೇಚರ್ ಒಂದೇ ಒಂದು ಕ್ವಶನ್ ಇರುತ್ತೆ, ಬಟ್ ಇಲ್ಲಿ ಮಾತ್ರ IUPAS ನೇಮಿಂಗ್ ಅಂತ ಹಾಕಿದ್ದೀನಿ. ಬಟ್ ಯಾವ ಚಾಪ್ಟರ್ ಬೇಕಾದರೂ IUPAS ನೇಮಿಂಗ್ ಕೇಳ್ಬೋದು, ಒಂದೇ ಒಂದು ಕ್ವಶನ್.
ನೆಕ್ಸ್ಟು ವಿಲಿಯಮ್ಸನ್ ಈಥರ್ ಸಿಂಥಸಿಸ್, ಇದೆಲ್ಲ ಗೊತ್ತು ನಿಮಗೆ. ನೇಮ್ ರಿಯಾಕ್ಷನ್, ವಿಲಿಯಮ್ಸನ್ ಈಥರ್ ಸಿಂಥಸಿಸು, ನೋಡು ಮೆಕ್ಯಾನಿಸಮ್ ಆಫ್ ಡಿಹೈಡ್ರೇಷನ್ ಆಫ್ ಎಥನಾಲ್, ಮೆಕ್ಯಾನಿಸಮ್ ಆಫ್ ಡಿಹೈಡ್ರೇಷನ್ ಆಫ್ ಎಥನಾಲ್ ಟು ಈಥೀನ್. ಎಥನಾಲ್ ಡಿಹೈಡ್ರೇಷನ್ ಮಾಡಿದ್ರೆ ಈಥೀನ್ ಬರುತ್ತೆ. ಆ್ಯಂಡ್ ಇನ್ನೊಂದು ಮೆಕ್ಯಾನಿಸಮು ಇದೆ, ಇನ್ನೊಂದು ಮೆಕ್ಯಾನಿಸಮ್ ಇದ್ರ ಉಲ್ಟಾ. ಇದ್ರ ಉಲ್ಟಾ ಅಂದರೆ ಯಾವುದು? ಇದ್ರ ಉಲ್ಟಾ ಅಂದರೆ ಎಥನಾಲಿಂದ, ಇದ್ರ ಉಲ್ಟಾ ಅಂದರೆ ಎಥನಾಲ್ ಟು ಈಥೀನ್, ಎಥನಾಲ್ ಟು ಈಥೀನ್. ಇದನ್ನು ಕೇಳೋ ಚಾನ್ಸಸ್ ಇರುತ್ತೆ. ಇದನ್ನು ಒಂದು ಶಾರ್ಟ್ ವಿಡಿಯೋದಲ್ಲಿ 2 ಮೆಕ್ಯಾನಿಸಮ್ ಹೇಳ್ಕೊಡ್ತೀನಿ. ಮೆಕ್ಯಾನಿಸಮ್ ಆಫ್ ಡಿಹೈಡ್ರೇಷನ್ ಆಫ್ ಎಥನಾಲ್ ಇಂದ ಈಥೀನ್ಗೆ, ಇನ್ನೊಂದು ಎಥನಾಲ್ ಟು ಈಥೀನ್. ಇದೆ ಅಲ್ವಾ ಕಣಮ್ಮ? ಎಥನಾಲ್ ಟು ಈಥೀನ್ ಉಲ್ಟಾ ಅಂದರೆ ಈಥೀನ್ ಟು ಎಥನಾಲ್ ಉಲ್ಟಾ. ಇದು ಮೆಕ್ಯಾನಿಸಮ್ ಇದೆ. ಟೆಕ್ಸ್ಟ್ ಬುಕ್ಕಲ್ಲಿ 2 ಮೆಕ್ಯಾನಿಸಮ್ ಕೊಟ್ಟವ್ರೆ, ಹಂಗಾಗಿ 2 ಕೇಳೋ ಪಾಸಿಬಿಲಿಟಿ ಇದೆ. ನಾವೇನು ಕ್ವಶನ್ ಮಾಡಕ್ಕೆ ಬರಲ್ಲ. ನಾವು ಇದೇ ಇಂಪಾರ್ಟೆಂಟ್ ಅಂತ ಹೇಳ್ಕೊಟ್ಟಿರ್ತೀವಿ, ಡಿಹೈಡ್ರೇಷನ್ ಮೆಕ್ಯಾನಿಸಮ್ ಇಂಪಾರ್ಟೆಂಟ್ ಅಂತ ಹೇಳ್ಕೊಟ್ಟಿರ್ತೀವಿ. ಬಟ್ ಇದನ್ನು ಕೇಳೋ ಚಾನ್ಸಸ್ ಇರುತ್ತೆ, ನಾವೇನು ಕ್ವಶನ್ ಮಾಡೋಂಗಿಲ್ಲ. ಬಿಕಾಸ್ NCERT ಬುಕ್ಕಲ್ಲಿ ಕೊಟ್ಟಿದ್ದಾರೆ ಅಂತಂದರೆ ನೀನು ಎಲ್ಲದನ್ನೂ ಓದಬೇಕಾಗುತ್ತೆ. ಸೊ 2 ಮೆಕ್ಯಾನಿಸಮ್ನ ಕೇಳೋ ಚಾನ್ಸಸ್ ಇರುತ್ತೆ. ಸೊ 2 ಮೆಕ್ಯಾನಿಸಮ್ನ ಒಂದು ಶಾರ್ಟ್ ವಿಡಿಯೋದಲ್ಲಿ ನೀಟಾಗಿ ಹೇಳ್ಕೊಡ್ತೀನಿ. ಡೋಂಟ್ ವರಿ ಅಬೌಟ್ ದಟ್. 2 ಮೆಕ್ಯಾನಿಸಮ್ ನೆನ್ಪಿಟ್ಕೊಂಡ್ರಿ. ಎಥನಾಲ್ ಟು ಈಥೀನ್, ಈಥೀನ್ ಟು ಎಥನಾಲ್, ಬೋತ್ ದ ಮೆಕ್ಯಾನಿಸಮ್ಸ್ ಆರ್ ಇಂಪಾರ್ಟೆಂಟ್. ನೆಕ್ಸ್ಟ್ ಒನ್ ಇವೆಲ್ಲ ರೈಮರ್ ರಿಯಾಕ್ಷನ್ನು, ಕ್ಯೂಮಿನ್ ಪ್ರೋಸೆಸ್ಸು, ಅಸಿಡಿಟಿ. ಇದು ಅಸಿಡಿಟಿ ಆಫ್ ಆಲ್ಕೋಹಾಲ್ಸ್ ಮತ್ತು ಫಿನಾಲ್ಸ್, ಅಥವಾ ಅಸಿಡಿಟಿ ಆಫ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ನಮ್ಮ ಅಸಿಡಿಟಿ ಆಫ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ನೋಡು, ಅಸಿಡಿಟಿ ಎಲ್ಲಿದೆ? ಇದು ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸು ಪ್ರಿಪ್ರೇಷನ್ನು, ಮೆಕ್ಯಾನಿಸಮು, ಅಡಿಷನ್ನು, ಕ್ವಶನ್ಸ್ ಟೈಪ್ ಫಾಲೋಯಿಂಗು, ಅಸಿಡಿಟಿ ಆಫ್ ನೋಡಿಲಿ, ಅಸಿಡಿಟಿ, ಆಲ್ಡಿಹೈಡ್ಸ್ ಕೀಟೋನ್ಸು, ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸು, ಮತ್ತು ಅಸಿಡಿಟಿ ಆಫ್ ನಮ್ಮ ಆಲ್ಕೋಹಾಲ್ಸ್ ಮತ್ತು ಫಿನಾಲ್ಸ್. ಅಸಿಡಿಟಿ ಮೇಲ್ಗಡೆ ಅರೇಂಜ್ ಮಾಡಿ ಅಂತ ಕೇಳ್ತಾರೆ. ಒಂದು 4-5 ಮಾಲಿಕ್ಯೂಲ್ಸ್ ಕೊಟ್ಬಿಟ್ಟು ಅರೇಂಜ್ ದೆಮ್ ಬೇಸ್ಡ್ ಆನ್ ದೇರ್ ಅಸಿಡಿಕ್ ಪ್ರಾಪರ್ಟಿ. ಅದು ಒಂದು ಶಾರ್ಟ್ ವಿಡಿಯೋ ಮಾಡುವಾಗ ಎಲ್ಲ ಗೊತ್ತಾಗುತ್ತೆ. ಅಸಿಡಿಕ್ ಪ್ರಾಪರ್ಟಿ ಮೇಲ್ಗಡೆ ಒಂದು ಕ್ವಶನ್ ಇರತಕ್ಕಂಥ. ನೆಕ್ಸ್ಟು ಅಮೈನ್ಸು. ಅಮೈನ್ಸಲ್ಲಿ ಆಫ್ಮನ್ ಬ್ರೋಮೊಮೈಡು, ಇನ್ಸ್ಬರ್ಗ್ ರಿಯೇಜೆಂಟ್ ಟೆಸ್ಟು, ಇವೆರಡು ಇಂಪಾರ್ಟೆಂಟು. ಆಫ್ಮನ್ ಬ್ರೋಮೊಮೈಡ್ ಕೇಳಿದ್ರೆ 3 ಮಾರ್ಕಿಗೆ ಕೇಳ್ತಾರೆ. ಇದನ್ನು ಅಷ್ಟೇ. ಇನ್ಸ್ಬರ್ಗ್ ರಿಯೇಜೆಂಟು ಹೌ ಇಟ್ ವರ್ಕ್ಸ್ ಫಾರ್ ಪ್ರೈಮರಿ ಆ್ಯಂಡ್ ಸೆಕೆಂಡ್ರಿ ಅಮೈನ್, ಯಾವ ಥರ ವರ್ಕ್ ಮಾಡುತ್ತೆ ಅದನ್ನು ಕೇಳ್ತಾರೆ. ಸೊ ನೆಕ್ಸ್ಟು ಇದೆಲ್ಲ, ಇದು ಏನೇನಿದೆಯೋ ಎಲ್ಲ ನೋಡ್ಕೊಳ್ಳಿ ಕಂದ. ಇದು ಬೋರ್ಡ್ ಮೇಲೆ ಇದು ದಟ್ ಮೀನ್ಸ್ ಈ PDF ಅಲ್ಲಿ ಏನೇನಿದೆಯೋ ಅಷ್ಟು ಕ್ವಶನ್ಸ್ನ ನೋಡ್ಕೊಳ್ಳಿ. ಮೋರ್ ದೆನ್ 65 ಮಾರ್ಕ್ಸ್ ಬರುತ್ತೆ, ಅದರಲ್ಲೇನು ಡೌಟೇ ಇಲ್ಲ. ಮೋರ್ ದೆನ್ 65 ಮಾರ್ಕ್ಸ್ ಬರುತ್ತೆ. ಇದು ಬಿಟ್ಟು ಬೇರೆ ಏನೂ ಕೇಳೋಕ್ಕಾಗಲ್ಲ ಅವ್ರ ಕೈಯಲ್ಲಿ. ಕ್ಲಿಯರಾ? ನೆಕ್ಸ್ಟು ಬಯೋಮಾಲಿಕ್ಯೂಲ್ಸ್ ಚಾಪ್ಟರ್ಲಿ ಹಾವರ್ತ್ ಸ್ಟ್ರಕ್ಚರ್ಗಳು ಇಂಪಾರ್ಟೆಂಟು. ಹಾವರ್ತ್ ಸ್ಟ್ರಕ್ಚರ್ಗಳು 2 ಮಾರ್ಕಿಗೆ ಒಂದು ಕೇಳ್ತಾರೆ. ಜ್ವಿಟರ್ ಅಯಾನು, ಸ್ಟ್ರಕ್ಚರ್ ಆಫ್ ಪ್ರೋಟೀನ್ಸ್ ಬಗ್ಗೆ ಕೇಳ್ತಾರೆ ನಮ್ಮ ಇದರಲ್ಲಿ. ಇಲ್ಲೆಲ್ಲೋ ಇರಬೇಕು ನೋಡಿ, ಸ್ಟ್ರಕ್ಚರ್ ಆಫ್ ಪ್ರೋಟೀನ್ಸ್. 3 ಮಾಡಲ್ ಕ್ವಶನ್ ಪೇಪರಲ್ಲಿ ಇದು ಕೇಳವ್ರೆ. ಸ್ಟ್ರಕ್ಚರ್ ಆಫ್ ಪ್ರೋಟೀನ್ಸ್ ಬಗ್ಗೆ ಅವ್ರ ಕ್ವಶನ್ಸ್ ಕೇಳಿದ್ದಾರೆ. ಸ್ಟ್ರಕ್ಚರ್ ಆಫ್ ಪ್ರೋಟೀನ್ ಇದನ್ನು ಕೇಳ್ತಾರೆ. ಹಾವರ್ತ್ ಸ್ಟ್ರಕ್ಚರ್ ಇದ್ದೇ ಇರುತ್ತೆ, 2 ಮಾರ್ಕಿಗೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ನೆಕ್ಸ್ಟ್ ಜ್ವಿಟರ್ ಅಯಾನು, ಇದೆಲ್ಲ ಹಾರ್ಮೋನ್ಸ್ ಬಗ್ಗೆ ಒಂದು ಕೇಳ್ತಾರೆ. ವಿಟಮಿನ್ಸ್ ಬಗ್ಗೆ 100% ಒಂದು ಕ್ವಶನ್. ಎಲ್ಲಿದೆ ವಿಟಮಿನ್ಸು? ವಿಟಮಿನ್ ಡಿಫಿಷಿಯನ್ಸಿ. ಯಾವ ವಿಟಮಿನ್ ಡಿಫಿಷಿಯನ್ಸಿಂದ ಏನು ಡಿಸೀಸ್ ಬರುತ್ತೆ? ಸೊ ಡಿಸೀಸ್ ವಿಟಮಿನ್ಸ್ ಬಗ್ಗೆ ಒಂದು ಕ್ವಶನ್ ಇರುತ್ತೆ. ಒಂದು ಕ್ವಶನ್ 1 ಮಾರ್ಕಿಂದ ಒಂದು ಕ್ವಶನ್ 100% ಇರುತ್ತೆ. ನೆಕ್ಸ್ಟ್ ಹಾರ್ಮೋನ್ಸು, ನೆಕ್ಸ್ಟು ಪ್ರೋಟೀನ್ಸು, ನೆಕ್ಸ್ಟು ಹಾವರ್ತ್ ಸ್ಟ್ರಕ್ಚರ್. ಇಷ್ಟು ಕನ್ನಮ್ಮ, ಇಷ್ಟು ನೋಡಕ. ಇಲ್ಲಿ ಆಲ್ಡಿಹೈಡ್ಸ್ ಕೀಟೋನ್ಸ್ ಕಾರ್ಬಾಕ್ಸಿಲಿಕ್ ಆಸಿಡಲ್ಲಿ ಎರಡು ಕ್ವಶನ್ ಬಂದಿರುತ್ತೆ. ಒಂದು ಆಲ್ಡಿಹೈಡ್ಸ್ ಮತ್ತು ಕೀಟೋನ್ಸಿಂದ ಒಂದು ಕ್ವಶನ್ 5 ಮಾರ್ಕಿಂದು, ಮತ್ತು ಕಾರ್ಬಾಕ್ಸಿಲಿಕ್ ಆಸಿಡಿಂದ ಅನದರ್ ಕ್ವಶನ್ 5 ಮಾರ್ಕ್. ಟೋಟಲ್ 2 ಕ್ವಶನ್ಸ್. ಆಲ್ಡಿಹೈಡ್ಸ್ ಕೀಟೋನ್ಸ್ ಪಾರ್ಟಿಂದ ಒಂದು ಕ್ವಶನ್, ಕಾರ್ಬಾಕ್ಸಿಲಿಕ್ ಆಸಿಡ್ ಪಾರ್ಟಿಂದ ಒಂದು ಕ್ವಶನ್, 2 ಕ್ವಶನ್ಸ್. ಆಲ್ಕೋಲ್ಕೆನ್ಸ್ ಸಲ್ವರಿಸಿಂದ ಒಂದು ಕ್ವಶನ್, ಆಲ್ಕೋಹಾಲ್ಸ್ ಫಿನಾಲ್ಸ್ ಈಥರ್ಸಿಂದ ಒಂದು ಕ್ವಶನ್. ಇದರಲ್ಲಿ 2 ಕ್ವಶನ್ ಬರುತ್ತೆ. ಆಲ್ಡಿಹೈಡ್ಸ್ ಕೀಟೋನ್ಸ್ ಕಾರ್ಬಾಕ್ಸಿಲಿಕ್ ಆಸಿಡಿಂದ ಒಂದು, ಆಲ್ಡಿಹೈಡ್ಸ್ ಕೀಟೋನಿಂದ ಒಂದು, ಕಾರ್ಬಾಕ್ಸಿಲಿಕ್ ಆಸಿಡಿಂದ ಒಂದು 5 ಮಾರ್ಕ್ ಕ್ವಶನ್. ನೆಕ್ಸ್ಟ್ ಅಮೈನ್ಸು, ನೆಕ್ಸ್ಟು ಬಯೋಮಾಲಿಕ್ಯೂಲ್ಸ್. ಸೊ ದಿಸ್ ಈಸ್ ಪಾರ್ಟ್ ಡಿ. ಇಷ್ಟ ಇದು ನೀವು ಆರಾಮಾಗಿ ಇದರಲ್ಲಿ ಪಾರ್ಟ್ ಡಿ ಅಲ್ಲಿ ಆರಾಮಾಗಿ ಸ್ಕೋರ್ ಮಾಡ್ಬೋದು. ಇಲ್ಲಿ SN1 SN2 ಮೆಕ್ಯಾನಿಸಮ್ ನೋಡ್ಕೋಬೇಕು. ಇಲ್ಲಿ ಯಾವುದಪ್ಪ ಇದು ಮೆಕ್ಯಾನಿಸಮ್ ಆಫ್ ಡಿಹೈಡ್ರೇಷನ್ ಆಫ್ ಎಥನಾಲ್, ಇದೊಂದು ಮೆಕ್ಯಾನಿಸಮ್. ನೆಕ್ಸ್ಟು ಇಲ್ಲಿ HCN ಅಡಿಷನ್ ಇದೆ ನೋಡು. ಇಲ್ಲಿ ಅಡಿಷನ್ ಆಫ್ HCN ಎಲ್ಲಿದೆ? N-isoaldol condensation, carbonyl compound, Rosenman determine HVZ, acidity of alpha hydrogen, preparation mechanism of HCN to carbonyl compound. Kana 3 mechanism, four mechanism, SN1 SN2, mechanism of dehydration of ethanol, ಮತ್ತೆ mechanism of addition of HCN to the carbonyl compounds. 3 mechanism ನೋಡ್ಕೋಬೇಕು. 3 mechanism ಬಂದೇ ಬರುತ್ತೆ. ಇದರಲ್ಲಿ ಒಂದ SN1 SN2 ಒಂದ 3 ಮಾರ್ಕ್, ಇದರಲ್ಲಿ ಒಂದ 3 ಮಾರ್ಕ್, ಇದರಲ್ಲೊಂದ 3 ಮಾರ್ಕ್. ಎಷ್ಟು ಬಂತು? 3 + 3 + 3 ಎಷ್ಟು ಬಂತು? 6 + 3 9 ಮಾರ್ಕ್ಸ್. ಮೆಕ್ಯಾನಿಸಮ್ ಬರೀ ಆ 3 ನಾನು ಹೇಳಿದ್ನಲ್ಲ 4 ಮೆಕ್ಯಾನಿಸಮ್ ನೋಡ್ಕೊಂಡ್ರೆ ಬರುತ್ತೆ. ಮತ್ತು ಇದರಲ್ಲಿ ಆಫ್ಮನ್ ಬ್ರೋಮೊಮೈಡ್ ಇದನ್ನು ನೋಡ್ಕ, ಇದೊಂದು 3 ಮಾರ್ಕು. ಇನ್ಸ್ಬರ್ಗ್ ರಿಯೇಜೆಂಟು, ಕಾರ್ಬೈಲಮೈನ್ ಟೆಸ್ಟು, ಗೇಬ್ರಿಯಲ್ ಥ್ಯಾಲಮೈಡು, ಇವೆಲ್ಲ ಇದಂತೂ 3 ಮಾರ್ಕ್ಸಿಗೆ ಕೇಳಿದ್ರೆ ಇನ್ನೆಲ್ಲ ಇವು 2 ಮಾರ್ಕಿಗೆ ಕೇಳ್ತಾರೆ. ಬಟ್ ಈಗ ನಾನು ಹೇಳಿದ್ನಲ್ಲ ಆ 4 ಮೆಕ್ಯಾನಿಸಮ್ ನೋಡ್ಕೊ, 4 ಮೆಕ್ಯಾನಿಸಮಲ್ಲಿ ಎಷ್ಟು 9 ಮಾರ್ಕ್ಸ್ ಬರುತ್ತೆ ನಿನಗೆ.
ಕ್ಲಿಯರ್? ಇದು ಕಷ್ಟ ಇಲ್ಲ, ಇದು ನಿನ್ನ ಕೈಯಲ್ಲಿ ಇಟ್ಕೊಂಡು ಇಲ್ಲೇನಿದೆ ಅದ್ರ ಪ್ರಕಾರನೇ ಸ್ಟಡಿ ಮಾಡ್ತಾ ಹೋಗು. ಯು ವಿಲ್ ಗೆಟ್. ನೇಮ್ಡ್ ರಿಯಾಕ್ಷನ್ ಮೇಲೆ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ, ಒಂದು ಶಾರ್ಟ್ ವಿಡಿಯೋ, ಓನ್ಲಿ ನೇಮ್ಡ್ ರಿಯಾಕ್ಷನ್ಸ್. ಎಸ್. ನೆಕ್ಸ್ಟ್ ಇದು ಕಂದಮ್ಮ ಪಾರ್ಟ್ ಡಿ ಪಾರ್ಟ್ ಇ ಅಷ್ಟು ಕಷ್ಟ ಅನ್ನಿಸ್ತಿಲ್ಲ ಅನಾಲಿಸಿಸ್ ಮಾಡೋದು. ಬಟ್ ನಿಮ್ಮ ಮಾಡಲ್ ಕ್ವಶನ್ ಪೇಪರ್ ನೀವು ಹಿಡ್ಕೊಂಡ್ರೆ ನಿಮಗೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಅಯ್ಯೋ ಹೆಂಗೆ ಏನೇನೋ ಕೇಳಿದಾರಲ್ಲ, ನಾವು ಏನೇನು ಇಂಪಾರ್ಟೆಂಟ್ ಎಕ್ಸ್ಪೆಕ್ಟ್ ಮಾಡಿದ್ವಿ ಅದು ಇಂಪಾರ್ಟೆಂಟ್ ಕೊಟ್ಟಿಲ್ಲ ಅವರು. ಬಟ್ ಇದು ತುಂಬ ಅನಾಲಿಸಿಸ್ ಮಾಡಿ, ಸೊ ಇದು ಒಂದು ಫೈನಲ್ ಕಾಪಿ ನಮಗೆ ಸಿಕ್ಕಿದೆ, ನಾನು ಮಾಡಿದ್ದೀನಿ ಫೈನಲ್ ಕಾಪಿ. ಸೊ ದಿಸ್ ಈಸ್. ಈಗ ಪಾರ್ಟ್ ಡಿ ಪಾರ್ಟ್ ಇ ನನಗೆ ಕಷ್ಟ ಆಗಲಿಲ್ಲ, ನನಗೆ ಕಷ್ಟ ಆಗಿದ್ದು ನೋಡು ಇದು ಅಲ್ಲ, ಪಾರ್ಟ್ ಸಿನೂ ಅಲ್ಲ. ಪಾರ್ಟ್ ಸಿ ಎಲ್ಲೂ ಸಿಕ್ಬಿಡ್ತು, ಹೆಂಗೋ ಅನಾಲಿಸಿಸ್ ಮಾಡಿದಾಗ ಇದು ಸಿಕ್ತು ನಮಗೆ. ಬಟ್ ಫಸ್ಟ್ ಇದೆಯಲ್ಲ ಪಾರ್ಟ್ ಎ ಅಂದರೆ MCQs ಮತ್ತು ಫಿಲ್ ಇನ್ ದ ಬ್ಲಾಂಕ್ಸ್ ಇದೆಯಲ್ಲ, ಅದು ಟಫ್ ಆಯಿತು. ಯಾಕಂದ್ರೆ ಅಲ್ಲಿ ಅನಾಲಿಸಿಸ್ ಮಾಡೋಕ್ಕಾಗಲೇ ಇಲ್ಲ, ಯಾವುದೇ ಕಾರಣಕ್ಕೆ ಅನಾಲಿಸಿಸ್ ಮಾಡೋಕ್ಕಾಗಲೇ ಇಲ್ಲ. ಅದಕ್ಕೆ ಅದನ್ನು ಹಂಗೆ ಬಿಟ್ಟಿದ್ದೀನಿ, ಅದು ಆಮೇಲೆ ಹೇಳ್ತೀನಿ ನಾನು, ಅದು ಬಂದಾಗ ಸ್ಲೈಡ್ ಬಂದಾಗ. ಪಾರ್ಟ್ ಸಿ ಓಕೆ, ಒಂದು ಲೆವೆಲ್ಗೆ ಅನಾಲಿಸಿಸ್ ಮಾಡಿದ್ದಾಯ್ತು. ಬಟ್ ಇದು ಕಷ್ಟ ಅನ್ನಿಸ್ತು, ಯಾಕಂದ್ರೆ 3 ಮಾಡಲ್ ಕ್ವಶನ್ ಪೇಪರ್ ಇಟ್ಕೊಂಡ್ರೆ 3ರಲ್ಲೂ ಡಿಫ್ರೆಂಟ್ ಕೊಟ್ಟಿದ್ದಾರೆ. ಕ್ಲಿಯರ್? ಯಾಕಂದ್ರೆ ಸ್ವಲ್ಪ ಟಫ್ ಅನ್ನಿಸ್ತು. ಬಟ್ ಆದ್ರೂ ಒಂದು ತುಂಬ ಹೊತ್ತು ಕೂತ್ಕೊಂಡು ಅನಾಲಿಸಿಸ್ ಮಾಡಿ ಒಂದು ಫೈನಲ್ ಸ್ಟ್ರಾಟಜಿ ಸಿಕ್ಕಿದೆ ನೋಡಿ. ಈಗ ಪಾರ್ಟ್ ಸಿಯಲ್ಲಿ ಕಂದಮ್ಮ 2 ಪಾರ್ಟ್ ಬರುತ್ತೆ, ಒಂದು ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೊಂದು, ಮತ್ತೊಂದು ಫಿಸಿಕಲ್ ಕೆಮಿಸ್ಟ್ರಿಗೊಂದು, 2 ಪಾರ್ಟ್ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ ಇರೋದು ಕಂದಮ್ಮ ಇದು ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ, D&F ಬ್ಲಾಕ್ 2 ಪಾರ್ಟು. ಅಂದರೆ ನೋಡಿ ಇಲ್ಲಿ ಪಾರ್ಟ್ ಸಿಯಲ್ಲಿ 2 ಪಾರ್ಟು, ನೋಡಿ ಇಲ್ಲಿ ಇದೊಂದು ಪಾರ್ಟು, ಪಾರ್ಟ್ ಸಿಯಲ್ಲಿ 2 ಪಾರ್ಟ್, ನೋಡಿ ಇದೊಂದು ಪ್ಲಸ್ ಇದೊಂದು, 2 ಪಾರ್ಟ್ ಇರುತ್ತೆ. ಅದರಲ್ಲಿ ಇದು ಫಸ್ಟ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಪಾರ್ಟ್. ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಪಾರ್ಟಲ್ಲಿ D&F ಬ್ಲಾಕ್ ಎಲಿಮೆಂಟ್ಸು ಕಂದ. D&F ಬ್ಲಾಕ್ ಎಲಿಮೆಂಟ್ಸಲ್ಲಿ ಗಿವ್ ರೀಸನ್ ಟೈಪ್ ಕ್ವಶನ್ಸು, ಕ್ಯಾಲ್ಕುಲೇಟ್ ಸ್ಪಿನ್ ಮ್ಯಾಗ್ನೆಟಿಕ್ ಗೊತ್ತಲ್ವಾ ಫಾರ್ಮುಲಾ, μ = n × n+2. ಕರೆಕ್ಟ್ ಅಲ್ವನ್ರ? ಈ ಫಾರ್ಮುಲಾ ಕೊನೆಗೆ ಬೋರ್ ಮ್ಯಾಗ್ನೆಟನ್ ಯೂನಿಟ್ ಇಡ್ತೀರಾ, ಕ್ಯಾಲ್ಕುಲೇಷನ್ ಮಾಡ್ಬಿಟ್ಟು. n ಅಂದರೆ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್, ಗೊತ್ತಿದ್ದು ಕ್ಯಾಲ್ಕುಲೇಷನ್ ಮಾಡೋದು. ಸ್ಟ್ರಕ್ಚರ್ ಆಫ್ ಕಾಂಪೌಂಡ್ಸ್ ಬಗ್ಗೆ ಕೇಳ್ತಾರೆ, KMnO4 K2Cr2O7 ಸ್ಟ್ರಕ್ಚರ್ಗಳು ಕೇಳ್ತಾರೆ. ಆಕ್ಸಿಡೇಷನ್ ಸ್ಟೇಟು, ಲ್ಯಾಂಥನೈಡ್ಸ್ ಕಾಂಟ್ರಾಕ್ಷನ್ನು ಗೊತ್ತಲ್ವ, ಅದೆಲ್ಲ ಕಾನ್ಸಿಕ್ವೆನ್ಸಸ್ಸು, ರೀಸನ್ನು. ಎಸ್. ಇದರಲ್ಲಿ ಕಂದಮ್ಮ ಲ್ಯಾಂಥನೈಡ್ಸ್ ಮತ್ತು ಆಕ್ಟಿನೈಡ್ಸ್ ಪಾರ್ಟಲ್ಲಿ, ಲ್ಯಾಂಥನೈಡ್ಸ್ ಮತ್ತು ಆಕ್ಟಿನೈಡ್ಸ್ ಪಾರ್ಟಿಂದನೇ ಒಂದು ಕ್ವಶನ್ ಬರುತ್ತೆ. ಲ್ಯಾಂಥನೈಡ್ಸ್ ಮತ್ತು ಆಕ್ಟಿನೈಡ್ಸ್ ಪಾರ್ಟಿಂದನೇ ಒಂದು ಕ್ವಶನ್ ಇರುತ್ತೆ. ಲ್ಯಾಂಥನೈಡ್ಸ್ ಮತ್ತು ಆಕ್ಟಿನೈಡ್ಸ್ ಇಂದನೇ ಒಂದು ಕ್ವಶನ್ ಇರುತ್ತೆ. ಕ್ಲಿಯರ್? ಅದು ನೋಡ್ಕ, ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಅವೆಲ್ಲ ಬರ್ತಾವಲ್ಲ, ಅದರಲ್ಲೇ ಒಂದು ಕ್ವಶನ್ ಇರುತ್ತೆ. ಪ್ರಿಪ್ರೇಷನ್ ಆಫ್ K2Cr2 ಇದು ಗೊತ್ತಿಲ್ಲ, ಪ್ರಿಪ್ರೇಷನ್ ಆಫ್ K2Cr2O7 ಅಥವಾ KMnO4 ಒಂದು ಕ್ವಶನ್ ಇರುತ್ತೆ. ಬಟ್ ನೀವು ಮಾಡಲ್ ಕ್ವಶನ್ ಪೇಪರಲ್ಲಿ ಒಂದೇ ಒಂದು ಕ್ವಶನ್ ಪೇಪರಲ್ಲಿ ಯಾವುದೋ ಒಂದು ಕೇಳಿದ್ದಾರೆ ಅಷ್ಟೇ, ಇನ್ನೆರಡು ಮಾಡಲ್ ಕ್ವಶನ್ ಪೇಪರಲ್ಲಿ ಕೇಳೇ ಇಲ್ಲ. ಕ್ಲಿಯರ್? ಆದರೆ ಬಂದೇ ಬರತಕ್ಕಂಥ ಇವೆರಡರಲ್ಲಿ ಒಂದು ಪ್ರಿಪ್ರೇಷನ್ ಬಂದೇ ಬರುತ್ತೆ. KMnO4 ಅಥವಾ K2Cr2O7 ಎರಡರಲ್ಲಿ ಒಂದು ಪ್ರಿಪ್ರೇಷನ್ ಬಂದೇ ಬರುತ್ತೆ. ಎಸ್. ಇದಂತೂ ಫಿಕ್ಸು. ಕೋಆರ್ಡಿನೇಷನ್ ಕಾಂಪೌಂಡಿಂಗ್ ಬಂದರೆ ವೇಲೆನ್ಸ್ ಬಾಂಡ್ ಥಿಯರಿಯಲ್ಲಿ ಇಷ್ಟರಲ್ಲಿ ಈ 4 ಕಾಂಪ್ಲೆಕ್ಸ್ ಒಳಗಡೆ ಯಾವುದರ ಒಂದು ಕಾಂಪ್ಲೆಕ್ಸ್ VBT ಬರೀರಿ ಅಂತ ಕೇಳ್ತಾರೆ. ಸೊ ಅದರದ್ದು ಹೈಬ್ರಿಡೈಸೇಷನ್ ಬರೀರಿ, ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಬರೀರಿ, ಸೊ ಅದೆಲ್ಲ ಕೇಳ್ತಾರೆ. ಸೊ ಈ 4ರಲ್ಲಿ ಒಂದು 100% ಇರುತ್ತೆ. ಕ್ಲಿಯರಾ? ನೆಕ್ಸ್ಟು IUPAC ನಾಮಂಕ್ಲೇಚರು, ಐಸೋಮೆರಿಸಮು, ವರ್ನರ್ಸ್ ಥಿಯರಿ, ಪಾಸ್ಟುಲೇಟ್ಸು, CFT ಥಿಯರಿ. ಸೊ ಇಷ್ಟು. ಇದು ಏನೇನಿದೆಯೋ ಅದು ನೋಡ್ಕೊಳ್ಳಿ ಅಷ್ಟೇ. ನಮ್ಮ ಇಲ್ಲಿ ಏನೇನಿದೆಯೋ ಬೋರ್ಡ್ ಮೇಲೆ ಅಷ್ಟು ನೋಡ್ಕೊಳ್ಳಿ. ಕ್ಲಿಯರಾ? ಸಾಕಾಗುತ್ತೆ. ನೆಕ್ಸ್ಟ್ ಒನ್. ಇದು ನೋಡ್ಕಂದ ಫಿಸಿಕಲ್ ಕೆಮಿಸ್ಟ್ರಿ ಪಾರ್ಟಲ್ಲಿ, ಇಲ್ಲಿ ಫಿಸಿಕಲ್ ಕೆಮಿಸ್ಟ್ರಿ ಪಾರ್ಟಲ್ಲಿ ಎಷ್ಟು ಚಾಪ್ಟರ್ ಕಂದಮ್ಮ? 3 ಚಾಪ್ಟರ್ ಕೇಳವ್ರೆ. ದಟ್ ಮೀನ್ಸ್ ಸೊಲ್ಯೂಷನ್ಸ್, ಎಲೆಕ್ಟ್ರೋಕೆಮಿಸ್ಟ್ರಿ ಮತ್ತು ಕೆಮಿಕಲ್ ಕೈನೆಟಿಕ್ಸು. ಇಲ್ಲಿ ಫಿಸಿಕಲ್ ಕೆಮಿಸ್ಟ್ರಿಲಿ ಸೊಲ್ಯೂಷನ್ಸ್ ಚಾಪ್ಟ್ರಲ್ಲಿ ಏನೇನು ಇಂಪಾರ್ಟೆಂಟ್ ಕ್ವಶನ್ ಇದೆ, ಸೊಲ್ಯೂಷನ್ಸ್ ಚಾಪ್ಟ್ರಲ್ಲಿ ಗೊತ್ತು, ಡಿಫ್ರೆನ್ಸ್ ಇನ್ ಐಡಿಯಲ್ ಆ್ಯಂಡ್ ನಾನ್ ಐಡಿಯಲ್ ಸೊಲ್ಯೂಷನು, ಹೆನ್ರಿಸ್ ಲಾ ಅಪ್ಲಿಕೇಶನ್ಸು, ಆಸ್ಮೋಸಿಸ್ಸು, ವ್ಯಾಂಟಾಸ್ ಫ್ಯಾಕ್ಟರು, ಅರಿನಿಯಸ್ ಈಕ್ವೇಷನ್ನು, ರೌಲ್ಸ್ ಲಾ ಫಾರ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಡಿವಿಯೇಷನ್ ಡಿಫ್ರೆನ್ಸು. ರೌಲ್ಸ್ ಲಾ ಫಾರ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಡಿವಿಯೇಷನ್ ಡಿಫ್ರೆನ್ಸು, ಐಡಿಯಲ್ ಆ್ಯಂಡ್ ನಾನ್ ಐಡಿಯಲ್ ಸೊಲ್ಯೂಷನ್ ಡಿಫ್ರೆನ್ಸು, ಇವೆರಡರದ್ದು ಡಿಫ್ರೆನ್ಸು. ನೆಕ್ಸ್ಟು ಎಲೆಕ್ಟ್ರೋಕೆಮಿಸ್ಟ್ರಿ ಪಾರ್ಟಲ್ಲಿ SH ಗೊತ್ತು, ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್. ಇದರಲ್ಲಿ 3 ಮಾರ್ಕ್ ಕ್ವಶನ್ಸು, ಎಕ್ಸ್ಪೆಕ್ಟೆಡ್ 3 ಮಾರ್ಕ್ ಕ್ವಶನ್ಸು. ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡು, ಕರೋಷನ್ನು, ಫ್ಯೂಯಲ್ ಸೆಲ್ಲು, 3 ಮಾರ್ಕ್ ಕ್ವಶನ್ಸ್, ಎಕ್ಸ್ಪೆಕ್ಟೆಡ್ 3 ಮಾರ್ಕ್ ಕ್ವಶನ್. ಬೇರೆಯವು ಕೇಳ್ಬೋದು, ಹೆಂಗೆ ABC ಆ ಥರ ಕೇಳ್ತಾರೆ, 2 ಮಾರ್ಕು 1 ಮಾರ್ಕು ಆ ಥರ ಕೇಳ್ತಾರೆ. ಬಟ್ SHE, ಫ್ಯೂಯಲ್ ಸೆಲ್ಲು ಮತ್ತು ಕರೋಷನ್ನು ಇವು 3 ಮಾರ್ಕ್ಸಿಗೆ ಡೈರೆಕ್ಟ್ ಕ್ವಶನ್ಸು. ಕಂಡಕ್ಟೆನ್ಸ್ ಆಫ್ ಎಲೆಕ್ಟ್ರೋಲೈಟಿಕ್ ಎಕ್ಸ್ಪೆರಿಮೆಂಟಲ್ ಡಿಟರ್ಮಿನೇಷನು, ಮೋಲಾರ್ ಕಂಡಕ್ಟಿವಿಟಿ ಆಫ್ ವೀಕ್ ಎಲೆಕ್ಟ್ರೋಲೈಟ್ ಮತ್ತು ಸ್ಟ್ರಾಂಗ್ ಎಲೆಕ್ಟ್ರೋಲೈಟು. ಇದರಲ್ಲಿ ಅದಿದೆಯಲ್ಲ, ಹೌ ಇಟ್ ಎಫೆಕ್ಟ್ಸ್ ಫಾರ್
ಡೈಲ್ಯೂಷನ್ ಹೆಂಗೆ ಡೈಲ್ಯೂಷನ್ಗೆ ಅದು ಎಫೆಕ್ಟ್ ಆಗುತ್ತೆ, ಗ್ರಾಫ್ ಕೇಳಿದ್ದಾರೆ, ಅದು ನೋಡ್ಕೊಳ್ಳಿ, ನಾನು ಬಂದಾಗ ಎಲ್ಲ ಹೇಳ್ತೀನಿ ಒಂದು ಶಾರ್ಟ್ ವಿಡಿಯೋ ಬಂದಾಗ. ಕೋಲ್ರಸ್ ಲಾ, ಫ್ಯಾರಡೇಸ್ ಲಾಸ್, ಮೋಲಾರ್ ಕಂಡಕ್ಟಿವಿಟಿ, ಗ್ರಾಫ್ಸು, ಮೋಲಾರ್ ಕಂಡಕ್ಟಿವಿಟಿ ಗ್ರಾಫ್ಸು, ಅದನ್ನ ಈಗ ಹೇಳಿದ ಅದೇ ಗ್ರಾಫು. ಆ್ಯನೋಡಿಕ್ ಆ್ಯಂಡ್ ಕ್ಯಾಥೋಡಿಕ್ ಎಲ್ಲ ಬ್ಯಾಟ್ರೀಸ್ ಪಾರ್ಟ್ ಏನಿದೆ ಆ ಬ್ಯಾಟ್ರೀಸ್ ಪಾರ್ಟಲ್ಲಿ ಎಲ್ಲ ಬ್ಯಾಟ್ರೀಸ್ನು ನೋಡ್ಕೊಂಡ್ರೆ ಒಂದು ಕ್ವಶನ್ ಇರುತ್ತೆ 2 ಮಾರ್ಕಿಗೆ. ಬ್ಯಾಟ್ರೀಸ್ ಪಾರ್ಟಿಂದ 2 ಮಾರ್ಕಿಗೆ ಒಂದು ಕ್ವಶನ್ ಕೇಳ್ತಾರೆ. ಆ್ಯನೋಡಿಕ್ ರಿಯಾಕ್ಷನ್, ಕ್ಯಾಥೋಡಿಕ್ ರಿಯಾಕ್ಷನ್ ಬರೀರಿ ಅಂತ ಕೇಳ್ತಾರೆ 2 ಮಾರ್ಕಿಗೆ. ಕರೋಷನ್ ಕೇಳಿದ್ರೆ 3 ಮಾರ್ಕಿಗೆ ಕೇಳ್ಬೋದು ಅಥವಾ 2 ಮಾರ್ಕಿಗೆ ಕೇಳ್ಬೋದು. ಫ್ಯೂಯಲ್ ಸೆಲ್ಲು ಅಷ್ಟೇ 2 ಮಾರ್ಕಿಗೆ ಅಥವಾ 3 ಮಾರ್ಕಿಗೆ ಕೇಳಬಹುದು. ಬಟ್ ಇನ್ನೇನೇನು ಪ್ರೈಮರಿ ಸೆಲ್ಲು, ಸೆಕೆಂಡ್ರಿ ಸೆಲ್ಲು ಏನಿದಾವೆ ಅವೆಲ್ಲ ಸೆಲ್ಗಳದ್ದು ನಿಮಗೇನು ಕೇಳ್ತಾರೆ ಅಂತಂದರೆ ಆ್ಯನೋಡಿಕ್ ರಿಯಾಕ್ಷನ್, ಕ್ಯಾಥೋಡಿಕ್ ರಿಯಾಕ್ಷನ್ ಬರೀರಿ ಅಂತ ಕೇಳ್ತಾರೆ. ಕ್ಲಿಯರಾ? ಸೊ ದಿಸ್ ಇಸ್ ನೆಕ್ಸ್ಟ್ ಕೆಮಿಕಲ್ ಕೈನೆಟಿಕ್ಸ್ಗೆ ಡಿರೈವೇಷನ್ಸ್ ಗೊತ್ತಲ್ವಾಕಂದ. ಡಿರೈವೇಷನ್ಸ್ ಇದೆಲ್ಲ 3 ಮಾರ್ಕ್ ಕ್ವಶನ್ಸ್ ಅಲ್ವಾ. 0 ಆರ್ಡ್ರು, ಫಸ್ಟ್ ಆರ್ಡ್ರು, ಎರಡರಲ್ಲಿ 1 ಡಿರೈವೇಷನ್ಸ್ ಕೇಳ್ತಾರೆ. ಇಂಟಿಗ್ರೇಟೆಡ್ ರೇಟ್ ಈಕ್ವೇಷನ್ ಕೇಳ್ತಾರೆ. ನೆಕ್ಸ್ಟು ಗ್ರಾಫ್ಸು, ಎಫೆಕ್ಟ್ ಆಫ್ ಕ್ಯಾಟಲಿಸ್ಟು, ಹಿಂದ್ಗಡೆನೂ ಬಂತಲ್ಲ ಸೊಲ್ಯೂಷನ್ಸು, ಅಲ್ಲಿ ಏನೇನು ಕವರ್ ಮಾಡಿದ್ದೀನಿ ಪ್ಲಸ್ ಇಲ್ಲೇನೇನಿದೆ ಇಷ್ಟು, ಅಂದರೆ ಇಲ್ಲಿರೋದು ಪ್ಲಸ್ ಅಲ್ಲಿರೋದು ಎರಡನ್ನೂ ಇದೇ ಬರಬೇಕು ಅಂತೇನಿಲ್ಲ, ಇಲ್ಲಿ ಇದೇ ಬರಬೇಕು ಅಂತ ಏನಿಲ್ಲ. ಕ್ಲಿಯರ್ ಯಾಕಂದ ಅಲ್ಲಿ ಸೊಲ್ಯೂಷನ್ಸಲ್ಲಿ ಏನು ಹೇಳಿದೆ ಪ್ಲಸ್ ಇಲ್ಲಿರೋದು ಪಾಯಿಂಟ್ಸು ಎರಡನ್ನೂ ನೋಡ್ಕೊಂಡ್ರೆ ಎಲ್ಲಾದರೂ ಬರ್ಬೋದು ಅದು. ಕ್ಲಿಯರ್ ಯಾಕಂದ್ರೆ ಯಾವ ಕ್ವಶನ್ ಎಲ್ಲಿ ಬೇಕಾದ್ರೆ ಕೇಳ್ಬೋದು. ಈಗ ಅಲ್ಲಿ 5 ಮಾರ್ಕಿಂದ್ರಲ್ಲಿ ಇದು ಇಂಟಿಗ್ರೇಟೆಡ್ ರೇಟ್ ಈಕ್ವೇಷನ್ 3 ಮಾರ್ಕಿಗೆ ಕೇಳ್ಬಿಟ್ಟು ಐಡಿಯಲ್ ನಾನ್ ಐಡಿಯಲ್ ಸೊಲ್ಯೂಷನ್ ಡಿಫರೆನ್ಸ್ ಬರ್ರಿ ಅಂತ ಕೇಳ್ಬೋದು. ಏನೋ ಒಟ್ಟು ಇಲ್ಲಿ ಏನಿದೆ ಈ PDF ಅಲ್ಲಿ ಏನಿದೆ ಅಷ್ಟು ಕಾನ್ಸೆಪ್ಟ್ಗಳನ್ನ ನೀಟಾಗಿ ನೋಡ್ಕೊಳ್ಳಿ. ಅಷ್ಟು ಕಾನ್ಸೆಪ್ಟ್ಗಳನ್ನ ನೀಟಾಗಿ ನೋಡ್ಕೊಂಡ್ರೆ ಎಲ್ಲಾದರೂ ಒಂದು ಕಡೆ ಕ್ವಶನ್ ಬಂದೇ ಬರುತ್ತೆ. ಅದು ಇಲ್ಲಾದರೂ ಈ ಪಾರ್ಟಲ್ಲಿ ಈ ಸೆಕ್ಷನ್ ಆದ್ರೆ ಬರ್ಬೋದು, ನೆಕ್ಸ್ಟ್ ಸೆಕ್ಷನ್ ಆಗಾದ್ರೆ ಬರ್ಬೋದು, ಎಲ್ಲಿ ಬೇಕಾದ್ರೆ ಬರ್ಬೋದು. ಎಸ್, ನೆಕ್ಸ್ಟ್ ಒನ್ ಪಾರ್ಟ್ ಬಿ. ಪಾರ್ಟ್ ಬಿ ಸ್ವಲ್ಪ ಕಷ್ಟ ಆಯ್ತು. ಯಾಕೆಂದರೆ ಈ ಕ್ವಶನ್ ಪೇಪರ್ಸ್ ಇಟ್ಕೊಂಡು ನೋಡಿದಾಗ, ಯಾವುದು ನಮ್ಮ ಈಗಿನ ಕ್ವಶನ್ ಪೇಪರ್ ಇಟ್ಕೊಂಡು ನೋಡಿದಾಗ, ಈಗ ಮಾಡಲ್ ಕ್ವಶನ್ ಪೇಪರ್ಸ್ ಏನು ಬಿಟ್ಟಿದ್ದಾರೆ ಅದನ್ನು ಇಟ್ಕೊಂಡು ನೋಡಿದಾಗ ಹ್ಯಾಲೋ ಆಲ್ಕೆನ್ಸ್ ಚಾಪ್ಟರಿಂದ ಪಕ್ಕಾ ಕ್ವಶನ್ ಇತ್ತು. 3 ಕ್ವಶನ್ ಪೇಪರಲ್ಲಿ ಈ ಚಾಪ್ಟರಿಂದ ಇತ್ತು, ಮತ್ತು ಬಯೋಮಾಲಿಕ್ಯೂಲ್ಸಿಂದನೂ ಪಕ್ಕಾ ಕ್ವಶನ್ ಇತ್ತು. ಬಟ್ ಇವೆಲ್ಲ ಸಹ ಸೊಲ್ಯೂಷನ್ಸು, ಕೈನೆಟಿಕ್ಸು, ಮತ್ತು ಕೋಆರ್ಡಿನೇಷನ್ ಕಾಂಪೌಂಡು, ಆಲ್ಡಿಹೈಡ್ಸ್, ಕೀಟೋನ್ಸ್, ಕಾರ್ಬಾಕ್ಸಿಲಿಕ್ ಆಸಿಡ್, ಈ ಎಲ್ಲ ಚಾಪ್ಟರ್ಗಳದ್ದು ಇವೇ ಇರಬೇಕು ಅಂತ ಇರಲಿಲ್ಲ. ಆ ಮಾಡಲ್ ಕ್ವಶನ್ ಪೇಪರ್ ಪ್ರಕಾರ ಹೇಳೋದಾದರೆ ಇವೆಲ್ಲದೂ ವೇರಿ ಮಾಡಿದ್ರು. ಸೊಲ್ಯೂಷನ್ಸ್ ಒಂದರಲ್ಲಿ ಕೊಟ್ಟರೆ ಇನ್ನೊಂದರಲ್ಲಿ ಸೊಲ್ಯೂಷನ್ಸ್ ಕೊಟ್ಟಿರಲಿಲ್ಲ. D&F ಅಂತ ಕೊಟ್ಟಿದ್ರು, D&F ಬ್ಲಾಕ್ ಎಲಿಮೆಂಟ್ಸ್ ಚಾಪ್ಟರ್ ಕೊಟ್ಟಿದ್ರು. ಬಟ್ ತುಂಬ ಫ್ಲಕ್ಚುಯೇಷನ್ ಮಾಡಿದ್ದಾರೆ ಪಾರ್ಟ್ ಬಿ ಅಲ್ಲಿ. ಬಟ್ ಇವೆರಡು ಚಾಪ್ಟರ್ದು ಪಕ್ಕಾ ಕ್ವಶನ್, ಹ್ಯಾಲೋ ಆಲ್ಕೆನ್ಸ್, ಹ್ಯಾಲೋ ಅರಿನ್ಸ್ದು ಮತ್ತು ಬಯೋಮಾಲಿಕ್ಯೂಲ್ಸ್ದು ಪಕ್ಕಾ ಕ್ವಶನ್. ಬಟ್ ಈ ಚಾಪ್ಟರ್ಗಳನ್ನೆಲ್ಲ ತುಂಬ ವೇರಿ ಮಾಡಿದ್ದಾರೆ. ಅಂದರೆ ಸೊಲ್ಯೂಷನ್ಸ್ ಇದ್ರೂ ಇರ್ಬೋದು, ಇಲ್ಲ ಬೇರೆ ಚಾಪ್ಟರ್ದು ಇರ್ಬೋದು. ತುಂಬಾ ಫ್ಲಕ್ಚುಯೇಷನ್ ಮಾಡಿದ್ದಾರೆ. ಬಟ್ ಈ 2 ಚಾಪ್ಟರ್ದು ಫಿಕ್ಸು. ಬಟ್ ಇಲ್ಲಿ ಏನೇನು ಪಾಯಿಂಟ್ಸ್ಗಳಿದ್ದಾವೆ, ಈಗ ಈ ಚಾಪ್ಟರ್ ಸೊಲ್ಯೂಷನ್ಸ್ ಚಾಪ್ಟರ್ಲಿ ಇಲ್ಲೇನೇನು ಪಾಯಿಂಟ್ಸ್ ಇದೆ, ನೆಕ್ಸ್ಟ್ ಪ್ರೀವಿಯಸ್ ಈಗ ನೋಡಿದ್ನಲ್ಲ ಆ ಸ್ಲೈಡ್ಸಲ್ಲಿ ಏನೇನು ಪಾಯಿಂಟ್ಸ್ ಇದೆ, ಏನೇನು ಕ್ವಶನ್ಸ್ ಇತ್ತು, ಮತ್ತು ಇನ್ನೊಂದು ಸ್ಲೈಡಲ್ಲಿ ಏನೇನು ಕ್ವಶನ್ಸ್ ಇತ್ತು ಅಷ್ಟನ್ನು ಈಗ ಸೊಲ್ಯೂಷನ್ಸ್ ಚಾಪ್ಟರ್ ಅಂತ ಬಂದರೆ ಇಲ್ಲಿರೋ ಎಲ್ಲ ಏನು ದಟ್ ಮೀನ್ಸ್ ಪಾಯಿಂಟ್ಸ್ಗಳನ್ನ ನೀನು ನೋಡ್ಕೊಂತ ಬಂದರೆ ಇಲ್ಲಿ ಪ್ಲಸ್ ನೆಕ್ಸ್ಟ್ ಸೈಡು ಸೊಲ್ಯೂಷನ್ಸ್ ಚಾಪ್ಟರ್ಲಿ ಏನೇನಿದೆಯೋ ಎಲ್ಲನೂ ನೋಡ್ಕೊಂತ ಬಂದರೆ ಸಾಕು. ದಟ್ ಈಸ್ ಮೋರ್ ದ್ಯಾನ್ ಎನಫ್ ಫಾರ್ ಬೋರ್ಡ್ ಎಕ್ಸಾಮ್. ಮತ್ತು ಇನ್ನೇನು ಫರ್ದರ್ ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕ್ಲಿಯರಾ? ಬ್ಲೂ ಪ್ರಿಂಟ್ ಬಿಟ್ಟಿರೋದು ಏನಕ್ಕೆ ಅಂತಂದರೆ ಸ್ವಲ್ಪ ನೀವು ಎಲ್ಲದನ್ನೂ ಓದಬೇಕು ಅನ್ನೋ ಉದ್ದೇಶಕ್ಕೆ ಅವ್ರು ಬಿಟ್ಟಿದ್ದಾರೆ. ಎಲ್ಲದನ್ನೂ ನೀವು ಓದಲಿ ಅಂತ ಅವ್ರ ಉದ್ದೇಶ. ಎಲ್ಲ ಈಗ ಹೆಂಗಿತ್ತು ಅಂದರೆ ಇಂಪಾರ್ಟೆಂಟ್ ಇದು ಓದ್ಕ ಅದೇ ಬರುತ್ತೆ ಅಂತ ನಾವು ಹೇಳ್ಕೊಟ್ಟಿರ್ತೀವಿ. ಬಟ್ ಅದನ್ನು ಅವ್ರು ಏನು ಮಾಡಿದ್ದಾರೆ ಅಂತಂದರೆ ಎಲ್ಲದನ್ನೂ ಓದಲಿ ಹುಡುಗರು ಅನ್ನೋ ಉದ್ದೇಶಕ್ಕೆ ಆ ಥರ ಮಾಡಿದ್ದಾರೆ. ಬಟ್ ಏನು ಕೊಡಬೇಕು, ಏನು ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡಬೇಕು, ಆ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಟ್ಟೇ ಕೊಡ್ತಾರೆ. ಅಷ್ಟು ಕೊಟ್ಟು ಇನ್ನು ಒಂದು 10 ಮಾರ್ಕಿಗೆ ಅಥವಾ ಮ್ಯಾಕ್ಸಿಮಮ್ ಒಂದು 15 ಮಾರ್ಕಿಗೆ ನಿಮಗೆ ತುಂಬಾ ಟಫ್ ಕ್ವಶನ್ಸ್ ಮ್ಯಾಕ್ಸಿಮಮ್ 10 ಮಾರ್ಕಿಗೆ ಟಫ್ ಕ್ವಶನ್ ಕೊಡಬಹುದೇನೋ. ಬಟ್ ಅದಕ್ಕಿನ್ನ ಇನ್ನು 50ಕ್ಕಲ್ಲ 10 ಕ್ವಶನ್ಸು, ದಟ್ ಮೀನ್ಸ್ 70ಕ್ಕೆ ಬರೀತಿರಲ್ವಾ, ಒಂದು 10 ಮಾರ್ಕ್ಸಿಗೆ ನಿಮಗೆ ತುಂಬ ಟಫ್ ಕ್ವಶನ್ ಕೊಡ್ಬೋದು. ಬಟ್ ಅದಕ್ಕಿಂತ ಟಫ್ ಕ್ವಶನ್ಸ್ ಕೊಡೋಕೆ ಬೇಡ. ತುಂಬ ಟಫ್ ಕ್ವಶನ್ ಅಂದರೆ ಬುಕ್ಸ್ ಬಿಟ್ಟು ಹೊರಗಡೆ ಹೋಗಲ್ಲ. ಬೋರ್ಡ್ ಎಕ್ಸಾಮಿಗೆ NCERT ಬುಕ್ ಒಳಗಡೆ ಏನಿರುತ್ತೆ ಅದೇ ಕೇಳ್ತಾರೆ. ಲೈನ್ ಟು ಲೈನ್ ಓದಿದ್ರೆ ನಿನಗೆ ಇದನ್ನು ಅಟೆಂಡ್ ಮಾಡ್ಬೋದು, ಇದು ಏನು ಕಷ್ಟ ಆಗಲ್ಲ. ಬಟ್ ಅದಕ್ಕಿಂತ ಜಾಸ್ತಿ ಟಫ್ ಕ್ವಶನ್ ಕೊಡೋಕೆ ಬರಲ್ಲ. ಕ್ಲಿಯರ್ ಯಾಕಂದ್ರೆ ಅವ್ರು ಇಂಪಾರ್ಟೆಂಟ್ ಏನಿದೆ ಅದು ಕೊಡಲೇಬೇಕು, ಏನು ಎಕ್ಸ್ಪೆಕ್ಟೆಡ್ ಇದೆ ಅದು ಕೊಡಲೇಬೇಕು. ಆ ಥರ ಕ್ವಶನ್ ಪೇಪರ್ ಕೊಡೋಕೆ ಬರಲ್ಲ. ಕ್ಲಿಯರಾ? ಎಸ್, ಡೋಂಟ್ ವರಿ, ಹೆದರ್ಕಣ ಅವಶ್ಯಕತೆ ಏನಿಲ್ಲ. ರೈಟ್, ಎಲ್ಲ ಒನ್ ಶಾರ್ಟ್ ವೀಡಿಯೋಸ್ ಬರುತ್ತಲ್ಲ, ಎಲ್ಲ ಒನ್ ಶಾರ್ಟ್ ವೀಡಿಯೋಸಲ್ಲಿ ಎಲ್ಲದು ಕವರ್ ಆಗುತ್ತೆ. ಎಲ್ಲದು ಮ್ಯಾಕ್ಸಿಮಮ್ ನಾವು ಕವರ್ ಮಾಡ್ತೀನಿ. ಆಮೇಲೆ KCETಗೆ ಸಂಬಂಧಪಟ್ಟಂಗೆ ಏನೇನು ವೀಡಿಯೋಸ್, ಏನೇನು ಒನ್ ಶಾರ್ಟ್ ವೀಡಿಯೋಸ್ ಬರುತ್ತೆ, ಒಂದು ಚಾಪ್ಟ್ರಿಂದ
ಈಗ ಫಾರ್ ಎಕ್ಸಾಂಪಲ್ ಹ್ಯಾಲೋ ಆಲ್ಕೆನ್ಸ್ ಆಲ್ವರಿನ್ಸ್ ಚಾಪ್ಟರ್ದು KCETಗೆ ಸಂಬಂಧಪಟ್ಟಂಗೆ ಏನೇನು ಕಾನ್ಸೆಪ್ಟ್ ಬರುತ್ತೆ ಅದ್ರ ಮೇಲೆಗಡೆ ಏನೇನು ಕ್ವಶನ್ ಸಾಲ್ವ್ ಮಾಡಿಸ್ಬೇಕು ಆ ಎಲ್ಲ ಕ್ವಶನ್ ಅದೇ ಆ ವಿಡಿಯೋನೂ ಬರುತ್ತೆ. KCET ಸಂಬಂಧಪಟ್ಟಂಗೆ ಫಸ್ಟ್ ಇಯರ್ದು ಚಾಪ್ಟರ್ಗಳದ್ದು ವಿಡಿಯೋ ಮತ್ತು ಸೆಕೆಂಡ್ ಇಯರ್ದು ಎಲ್ಲ ಚಾಪ್ಟರ್ಗಳದ್ದು KCET ಸಂಬಂಧಪಟ್ಟಂಗೆ ವಿಡಿಯೋ ಎಲ್ಲದು ಬರುತ್ತೆ. ಅದು ಅಪ್ಲಿಕೇಶನಲ್ಲೂ ಬರುತ್ತೆ, ಸಿಂಪ್ಲಿಫೈಡ್ ಮ್ಯಾಥ್ಸ್ ಅಪ್ಲಿಕೇಶನಲ್ಲೂ ಬರುತ್ತೆ, ಮತ್ತು ನಿಮ್ಮ ಯೂಟ್ಯೂಬ್ ಚಾನಲಲ್ಲೂ ಕೆಲವೊಂದು KCET ವಿಡಿಯೋಸು ಬರುತ್ತೆ. ನೋಡು ಪಾರ್ಟ್ ಎ ಅಲ್ಲಿ MCQs ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸು ಅದು ಜಡ್ಜ್ ಮಾಡೋಕ್ಕಾಗಲ್ಲ ಕಂದ. ಸೊ ಇದು ಎಲ್ಲಿಂದ ಬೇಕಾದರೂ ಕೇಳ್ಬೋದು. ಈ ಕೊಟ್ಟಿರೋ ಮಾಡಲ್ ಕ್ವಶನ್ ಪೇಪರ್ ಪ್ರಕಾರ, ಈಗ ಕೊಟ್ಟಿರೋ ಮಾಡಲ್ ಕ್ವಶನ್ ಪೇಪರ್ ಪ್ರಕಾರ ಅದನ್ನು ನೋಡ್ತಾ ಹೋದರೆ ಜಡ್ಜ್ ಮಾಡೋದು ಕಷ್ಟ ಆಗುತ್ತೆ. ಈ ಕ್ವಶನ್ಗೆ ಇದೇ ಬರುತ್ತೆ, ಈಗ ಕ್ವಶನ್ ನಂಬರ್ 1 ಇದೇ ಬಂದಿರಬೇಕು, ಕ್ವಶನ್ ನಂಬರ್ 2 ಆ ಥರ ಜಡ್ಜ್ ಮಾಡೋದು ಕಷ್ಟ ಆಯಿತು. ಸೊ ಇದು ಮಿಸಲೇನಿಯಸ್, ಅವ್ರು ಎಲ್ಲಿ ಬೇಕಾದ್ರೂ ಕೊಡ್ಬೋದು. ಡೋಂಟ್ ವರಿ, ಎಲ್ಲ ಚಾಪ್ಟರ್ಗಳದ್ದು MCQsದು ಒಂದು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ ಅವಾಗ ಎಲ್ಲದು ಮ್ಯಾಕ್ಸಿಮಮ್ ಎಲ್ಲ ಕಾನ್ಸೆಪ್ಟ್ನು ಕವರ್ ಮಾಡೋಕ್ಕೆ ಟ್ರೈ ಮಾಡೋಣ. ನಮ್ಮ ಈಗ ಏನಿದೆ, ಈಗ ನೀವು ಏನು ನೋಡಿದ್ರಿ PDF ಏನು ನೋಡಿದ್ರಿ ಆ PDF ನಿಮಗೆ ಸಿಂಪ್ಲಿಫೈಡ್ ಮ್ಯಾಥ್ಸ್ ಅಪ್ಲಿಕೇಶನ್ ಸಿಗುತ್ತೆ, ಅಲ್ಲೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಆ್ಯಂಡ್ ಅಷ್ಟು ಇಲ್ಲಿರೋದನ್ನ ಓದ್ಕೊಂಡ್ರೆ ದಿಸ್ ಇಸ್ ಮೋರ್ ದ್ಯಾನ್ ಎನಫ್. ಅದಕ್ಕೆ ನಾನೇ ಗ್ಯಾರಂಟಿ, ದಿಸ್ ಇಸ್ ಮೋರ್ ದ್ಯಾನ್ ಎನಫ್. ಓಕೆ, ಥ್ಯಾಂಕ್ ಯು. ಕೆಮಿಸ್ಟ್ರಿಗೆ 4 ದಿನ ಟೈಮ್ ಇದೆ, ತುಂಬ ಆರಾಮಾಗಿ ಓದಿ ನೀವು ಸ್ಕೋರ್ ಮಾಡ್ಬೋದು. ಡೋಂಟ್ ವರಿ ಅಬೌಟ್ ದಟ್. ಸೊ ಎಲ್ಲರೂ ಎಕ್ಸಾಮ್ಸ್ ಚೆನ್ನಾಗಿ ಮಾಡಿ ಅಷ್ಟೇ. ಸೊ ಎಲ್ಲ ಒನ್ ಶಾರ್ಟ್ ವೀಡಿಯೋಸು ಬರುತ್ತೆ, ಎಲ್ಲ ಒನ್ ಶಾರ್ಟ್ ವೀಡಿಯೋಸ್ನ ನೋಡಿ. ಸೊ ಯು ವಿಲ್ ಗೆಟ್ ಬೋರ್ಡ್ ಎಕ್ಸಾಮ್ಗೆ ಏನು ಇನ್ಫಾರ್ಮೇಷನ್ ಬೇಕೋ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಆ ಒನ್ ಶಾರ್ಟ್ ವೀಡಿಯೋಸಲ್ಲಿ ಸಿಗುತ್ತೆ. ಥ್ಯಾಂಕ್ ಯು.